ನಮ್ಮ ಎದುರಿಗೆ ಒಂದು ಗಡಿಯಾರ ಇದೆ. ಇನ್ನು 5 ನಿಮಿಷಗಳಾದರೆ ಮಧ್ಯರಾತ್ರಿ 12 ಗಂಟೆ ಆಗುತ್ತೆ. ನೀವು ಆಗ ಕೇಕೆ ಹೊಡೆದಿದ್ದು ಮಲಗಿದ್ದವ್ರನ್ನ ಎಚ್ಚರಿಸ್ಲಿಕ್ಕೋ ಅಥವಾ ಗುರುಗಳ ಮಾತನ್ನು ಕೇಳಬೇಕು ಅನ್ನೋ ಕುತೂಹಲದಿಂದಲ್ಲ. ಕರಡುಬಾಳು ಹುಣ್ಣಿಮೆಗೂ ಮತ್ತು ಅಭಿಮಾನಿಗಳು ಮತ್ತು ಶಿಷ್ಯರಿಗೂ ಭಾಳ ಅಪಾರವಾದಂಥ ಸಂಬಂಧ ಇದೆ. ನಗರ ಪ್ರದೇಶದಿಂದ ಬಂದಿರತಕ್ಕಂಥ ಉಪನ್ಯಾಸಕರಿಗೆ ಮತ್ತು ಅತಿಥಿಗಳಿಗೆ ಮಧ್ಯರಾತ್ರಿಯವರೆಗೂ ನೀವು ಕೂತಿರ್ತಕ್ಕಂಥದ್ದು ಒಂದು ದೊಡ್ಡ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ಅಲ್ಲಿ ಇಷ್ಟೊತ್ತು ಕೂತ್ಕೊಳ್ತಕ್ಕಂಥ ಸಹನೆ, ಭಾವನಾತ್ಮಕವಾದ ಸಂಬಂಧ ಇಲ್ಲ. ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೇ ಸಂಕಷ್ಟಗಳು ತಾಕಲಾಟಗಳು ಇದ್ದರೂ ಸಹ ಪರಸ್ಪರ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅದರಲ್ಲೂ ವಿಶೇಷವಾಗಿ ಗುರುಗಳೊಂದಿಗೆ ಇರ್ತಕ್ಕಂಥ ಸಂಬಂಧ, ನಮ್ಮ ಮಠದೊಂದಿಗೆ ಇರ್ತಕ್ಕಂಥ ಸಂಬಂಧ ಎಷ್ಟರ ಮಟ್ಟಿಗೆ ಗಾಢವಾಗಿದೆ ಅಂತ ಹೇಳಿದರೆ, ಅವರು ತಮ್ಮ ಕುಟುಂಬ ವರ್ಗದವರ ಹತ್ತಿರ, ಕುಟುಂಬದ ಸದಸ್ಯರ ಹತ್ತಿರ, ತನ್ನ ಹೆಂಡತಿ ಹತ್ರ, ತನ್ನ ಗಂಡನ ಹತ್ರ ಹೇಳಿಕೊಳ್ಳದೇ ಇರತಕ್ಕಂಥ ವಿಚಾರಗಳನ್ನು ನಮ್ಮ ಹತ್ರ ಬಂದು ಹೇಳಿಕೊಂಡು ಅವರು ತಮ್ಮ ಜೀವನವನ್ನು ನಡೆಸ್ತಕ್ಕಂಥ ಒಂದು ನಿಶ್ಚಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾಗಿದೆ ಅಂದರೆ, ಇತ್ತೀಚೆಗೆ ಕೌಟುಂಬಿಕ ಜೀವನ ಭಾಳ ಶಿಥಿಲವಾಗ್ತಾ ಇದೆ. ಆ ಶಿಥಿಲತೆಗೆ ಕಾರಣ ಹೃದಯದಲ್ಲಿ ಇರಬೇಕಾದಂಥ ಪ್ರೀತಿಯ ಕೊರತೆ. ಅದಿಲ್ಲ ಅಂತಲ್ಲ, ಇದೆ. ಅದು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ವರ್ತಿಸಬೇಕು, ನಿರ್ಧರಿಸಬೇಕು ಅನ್ನುವ ಜ್ಞಾನದ ಕೊರತೆ ಇದೆ. ವ್ಯಕ್ತಿ ಭಾವಪರವಶನಾದಾಗ ವಿವೇಚನೆಯನ್ನು ಕಳ್ಕೊಳ್ತಾನೆ. ವಿವೇಚನೆಯನ್ನು ಕಳ್ಕೊಳ್ತಾನೆ. ಭಾವೋದ್ವೇಗಕ್ಕೆ ಒಳಗಾದಾಗ ವ್ಯಕ್ತಿ ವಿವೇಚನೆಯನ್ನು ಕಳ್ಕೊಳ್ತಾನೆ. ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಒಂದೆರಡು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀವಿ. ಭಾವನೆಯ ತೀವ್ರತೆ ಹೇಗಿರುತ್ತೆ ಅನ್ನೋದಕ್ಕೆ. ನಾವು ಭಾಳ ಹಿಂದೆ ಅನೇಕ ಭಾಷಣಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೀವಿ. ಒಂದು 3 ಜನ ಪರ್ವತಾರೋಹಿಗಳು ಹಿಮಾಲಯದ ಪರ್ವತವನ್ನು ಮೇಲೇರ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಭಾಳ ತುದಿಗೆ ಹೋಗಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಹಿಮಪಾತ ಉಂಟಾಗುತ್ತೆ. ಅವರು ಹತ್ತಾ ಇರುವಾಗ ನಿಮಗೆ ಗೊತ್ತಿದೆಯೋ ಇಲ್ಲೋ, ಪರ್ವತಾರೋಹಿಗಳು ಹತ್ತುವಾಗ ಒಬ್ಬರ ಸೊಂಟಕ್ಕೆ ಹಗ್ಗವನ್ನು ಬಿಗಿದುಕೊಂಡಿರ್ತಾರೆ. ಯಾರಾದರೂ ಕಾಲು ಜಾರಿದರೆ ಅವರನ್ನು ಹಿಡಿದು ಎತ್ತಲಿಕ್ಕೆ, ಅಪಾಯದ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಆಶ್ರಯ ಆಗಲಿಕ್ಕೆ. ಒಮ್ಮೆ ಏನಾಗುತ್ತೆ, ಮೇಲಕ್ಕೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಬಿರುಗಾಳಿ ಉಂಟಾಗಿ ಹಿಮಪಾತ ಉಂಟಾಗಿ ಅವ್ರ ಹಗ್ಗದ ತುದಿಯಲ್ಲಿ ಒಂದು ಕಬ್ಬಿಣದ ಒಂದು ಕೊಕ್ಕೆ ಇರುತ್ತೆ. ಅದನ್ನು ಹಿಮಗಡ್ಡೆಗೆ ಅದನ್ನು ಹೊಡೆದು ಅದನ್ನು ಜಗ್ತಾ ಮೇಲೆ ಹೋಗ್ತಾರೆ.
ಇದ್ದಕ್ಕಿದ್ದ ಹಾಗೆಯೇ ಹಿಮಪಾತದಿಂದಾಗಿ ಅವರ ಕಾಲು ಜಾರಿಬಿಡುತ್ತೆ. ಮೂರೂ ವ್ಯಕ್ತಿಗಳು ಆ ಹಗ್ಗದ ಆಶ್ರಯದಲ್ಲಿ ತೂಗಾಡ್ತಾ ಇರ್ತಾರೆ, ನೇತಾಡ್ತಾ ಇರ್ತಾರೆ. ಬಹಳ ದೀರ್ಘವಾದ ಅನುಭವ ಉಳ್ಳಂಥ 3 ಜನ ಯಾರವರು ಅಂದರೆ, ಕೆಳಗಿದ್ದವನು ತಂದೆ, ಮಧ್ಯೆ ಇದ್ದವನು ಅಳಿಯ, ಮೇಲಿದ್ದವನು ಮಗಳು. ಮೇಲೆ ಮಗಳು, ಅಳಿಯ, ತಂದೆ. ಆ ತಂದೆ ತನ್ನ ಮಗಳು ಮತ್ತು ತನ್ನ ಅಳಿಯನಿಗೆ ಕೂಗಿ ಹೇಳ್ತಾನೆ, ನೋಡಪ್ಪ, ನಮ್ಮ 3 ಜನರನ್ನು ಈ ಹಗ್ಗ ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತಿನಲ್ಲೇ ನಾವು 3 ನೆಲಕ್ಕೆ ಬಿದ್ದುಬಿಡ್ತೀವಿ, ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ. ನನಗಂತೂ ವಯಸ್ಸಾಗಿದೆ, ನೀವು ಮಗಳು ಮತ್ತು ಅಳಿಯ ನೀವಿಬ್ಬರು ಸುಖವಾಗಿರ್ರಿ. ಅಳಿಯನೇ, ನೀನು ಕಾಲು ಬುಡದಲ್ಲಿರ್ತಕ್ಕಂಥ ಹಗ್ಗವನ್ನು ಕತ್ತರಿಸಿಬಿಡು, ನಾನು ಕೆಳಗೆ ಬಿದ್ದು ಸತ್ರು ಪರವಾಗಿಲ್ಲ, ನೀವು ಸುಖವಾಗಿರಿ ಅಂತ ಹೇಳ್ತಾನೆ. ಯಾರು? ತಂದೆ. ಯಾರಿಗೆ ಹೇಳ್ತಾನೆ? ಅಳಿನಿಗೆ ಹೇಳ್ತಾನೆ. ಆ ತಕ್ಷಣವೇ ಮೇಲಿದ್ದಂಥ ಮಗಳು ಗಂಡಿಗೆ ಹೇಳ್ತಾಳೆ, ಅಯ್ಯೋಯ್ಯೋ ಹಾಗೆ ಮಾಡಬೇಡ್ರಿ, ನಮ್ಮ ಅಪ್ಪನ ಸಾಯಿಸಬೇಡ್ರಿ, ನಾವು ಸತ್ರೂ ಪರವಾಗಿಲ್ಲ, ಅಪ್ಪನ ಮಾತ್ರ ಸಾಯಿಸಬೇಡ್ರಿ ಅಂತ ಹೇಳ್ತಾಳೆ. ಮಾವ ಹೇಳ್ತಾನೆ, ಹಗ್ಗ ಕತ್ತರಿಸಿ ನಾನು ಸತ್ರೂ ಪರವಾಗಿಲ್ಲ, ನೀವಿಬ್ಬರು ಬದುಕೇಳ್ರಿ ಅಂತ ಮಾವ ಹೇಳ್ತಾನೆ. ಹೆಂಡತಿ ಹೇಳ್ತಾಳೆ, ಅಯ್ಯೋ ಆ ಪಾಪಕೃತ್ಯ ಮಾಡಬೇಡ್ರಿ, ಸತ್ರು ನಮ್ಮ 3 ಸತ್ತು ಹೋಗೋಣ, ಅದು ಮಾಡಬೇಡ್ರಿ ಅಂತ ಹೇಳ್ತಾರೆ. ಈಗ ಅಳಿಯ ಯಾರ ಮಾತು ಕೇಳಬೇಕು? ಹೆಂಡತಿ ಮಾತು ಕೇಳಬೇಕು, ಏನು ಮಾವನ ಮಾತು ಕೇಳಬೇಕು? ಹೆಂಡತಿ ಮಾತು ಕೇಳಬೇಕು ಅನ್ನೋರು ಕೈ ಎತ್ರಿ. ಮಾವನ ಮಾತು ಕೇಳಬೇಕು ಅನ್ನೋರು ಕೈ ಎತ್ರಿ. ಇಲ್ಲಿ ಯಾರೋ ಎತ್ತಿದ್ರಲ್ಲ, ಇಲ್ಲಿ ಮಾವನ ಮಾತು ಕೇಳಬೇಕು ಅಂತ. ಆ ಮಾವ ಅಂದರೆ ಹೆಂಡತಿ ಮೇಲೆ ಭಾಳ ಪ್ರೀತಿನೋ ಅಥವಾ ಮಾವ ಸರಿಯಾಗಿ ಇದನ್ನು ಕೊಟ್ಟಿಲ್ಲ ಅಂತಲೋ ವರದಕ್ಷಿಣೆ? ಇದರಲ್ಲಿ ಯಾವುದು ಸರಿ? ಒಂದು ಬುದ್ಧಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಬುದ್ಧಿ ಏನೇ ಹೇಳುತ್ತೆ? 3 ಸಾಯೋ ಬದಲು ಒಬ್ಬ ಸತ್ರು ಪರವಾಗಿಲ್ಲ, ಇಬ್ಬರು ಬದುಕಬೇಕು ಅಂತ ಹೇಳುತ್ತೆ ಬುದ್ಧಿ. ಹೃದಯ ಏನು ಹೇಳುತ್ತೆ? 3 ಸತ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಸಾಯಿಸಬಾರ್ದು ಅಂತ ಮಗಳದು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದು ಭಾಳ ಕಷ್ಟ. ಒಂದು ಬುದ್ಧಿಯ ತರ್ಕ, ಮತ್ತೊಂದು ಹೃದಯದ ಭಾವ ತೀವ್ರತೆ. ಇವೆರಡರ ಸಂಘರ್ಷದಲ್ಲಿ ಯಾರ ಬುದ್ಧಿ ಪ್ರಖರವಾಗಿರುತ್ತೋ, ವ್ಯಾವಹಾರಿಕವಾಗಿರುತ್ತೋ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಬೇರೆ. ಯಾರ ಹೃದಯ ತುಂಬ ಭಾವ ತೀವ್ರತೆಯಿಂದ ಕೂಡಿರುತ್ತೋ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಬೇರೆ. ಒಮ್ಮೆ ಕೆನಡಾ ದೇಶದಿಂದ ಒಬ್ಬ ಮಹಿಳೆ ಬಂದಿದ್ದರು. ಅವರು ಇನ್ಯಾರೂ ಅಲ್ಲ, ಪ್ರೊಫೆಸರ್ ಈಶ್ವರನ್ ಅಂತ ನೀವು ಹೆಸರು ಕೇಳಿರ್ಬೋದು. ವಿಶ್ವವಿಖ್ಯಾತ ಆಂಥ್ರೋಪಾಲಜಿಸ್ಟ್. ಅವರ ಮದುವೆಯನ್ನು ಹಾಲೆಂಡ್ ದೇಶದ ಹುಡುಗಿಯೊಂದಿಗೆ ನಮ್ಮ ಗುರುಗಳು ಮದುವೆ ಮಾಡಿಸಿದವರು. ಅವರು ಒಮ್ಮೆ ಬಂದಿದ್ದರು. ಪ್ರತಿ ವರ್ಷ ಇಂಡಿಯಾಗೆ ಬಂದಾಗಲೆಲ್ಲ ನಮ್ಮ ಮಠಕ್ಕೆ ಬರ್ತಾಯಿದ್ರು ಅವರು ಬಂದಾಗ ಈ ಪ್ರಶ್ನೆ ಹಾಕಿದ್ವಿ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ನೀವು ಹೇಳ್ತೀರಾ ಅಂತ ಹೇಳಿ. ಆ ಮಹಿಳೆ ಹೇಳಿದರು, ಇಫ್ ಐ ವರ್ ಇನ್ ಹರ್ ಪ್ಲೇಸ್ ಆ್ಯಸ್ ಅ ಡಾಟರ್, ಐ ವುಡ್ ನಾಟ್ ಅಲೌಡ್ ಮೈ ಹಸ್ಬೆಂಡ್ ಟು ಕಟ್ ದ ರೋಪ್ ಅಂತ. ನನ್ನ ಗಂಡ
ಹಗ್ಗವನ್ನು ಕತ್ತರಿಸ್ಲಿಕ್ಕೆ ನಾನು ಒಪ್ತಿರಲಿಲ್ಲ ಅಂತ ಹೇಳಿದರು. ಯಾಕಮ್ಮ ಅಂತ ಕೇಳಿದ್ವಿ. ವಾಯ್ ಅವ್ರು ಹೇಳಿದರು, ಅದನ್ನು ಕತ್ತರಿಸಿ ನಮ್ಮಪ್ಪ ಸಾಯೋದು ನೋಡಿದ ದೃಶ್ಯ, ಸಾಯ್ತಾರ ದೃಶ್ಯ ನೋಡಿ ನನ್ನ ಜೀವನ ಪರ್ಯಂತ ನಾನು ಸಾಯ್ತಾ ಇದ್ದೆ. ಆ ಕಾರಣಕ್ಕಾಗಿ ನಾನು ನನ್ನ ಗಂಡಗೆ ಅಲೋ ಮಾಡ್ತಿರಲಿಲ್ಲ ಅಂತ ಹೇಳಿದರು. ಇದು ಭಾವ ತೀವ್ರತೆ. ಇದು ಕೌಟುಂಬಿಕ ಜೀವನದಲ್ಲಿ ಇಂತಹ ಸಂಬಂಧಗಳು ಬಹಳ ಮುಖ್ಯ. ಹೃದಯದ ಸೆಳೆತ ಹೇಗಿರಬೇಕದು ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಮೊಬೈಲ್ ಇದ್ದಂಗೆ ಇರಬೇಕು ಅಂತ ಹೇಳ್ತೀವಿ. ಯಾವ ಅರ್ಥದಲ್ಲಿ? ಯಾರೋ ನಿಮ್ಮ ಸ್ನೇಹಿತರು ಎಲ್ಲಿಂದಲೋ ಫೋನ್ ಮಾಡ್ತಾರೆ, ನಿಮ್ಮ ಕೈಲಿರೋ ಮೊಬೈಲ್ ರಿಂಗಣಿಸುತ್ತೆ. ಇಲ್ಲಿ ಏನೋ ಒಂದು ಆಕರ್ಷಣೆ ಇದೆಯಲ್ಲ ಅಲ್ಲಿ. ಹಾಗೆ ಕುಟುಂಬದ ಸದಸ್ಯರ ಮಧ್ಯೆ ಪರಸ್ಪರ ಆ ರೀತಿಯ ಮೊಬೈಲ್ ಥರ ಒಂದು ಸಂಪರ್ಕ ಇರಬೇಕು, ನೆಟ್ವರ್ಕ್ ಇರಬೇಕು. ಕೆಲವು ಮೊಬೈಲ್ಗಳು ಹೇಗೆ ಏನು ಮಾಡ್ಕೊಂಡಿರ್ತೀರಿ ಸೆಟ್ಟಿಂಗ್ ಅಂದರೆ, ಏನು ಮಾಡ್ಕೊಂಡಿರ್ತೀರಿ, ಇನ್ಕಮಿಂಗ್ ಕಾಲ್ಸ್ ಬಾರ್ಡ್ ಅಂತ ಅಲ್ಲ, ನಿಮ್ಮ ಒಳ ಕರೆಗಳನ್ನು ನೀವು ಬಂದ್ ಮಾಡ್ಕೊಂಡಿರ್ತೀರಿ. ನಾವು ಹೇಳೋದು, ಯಾವುದಾದ್ರು ಬೇರೆ ವ್ಯಕ್ತಿಗಳಿಂದ ಬಂದರೆ ಬಂದ್ ಮಾಡ್ಕೊಳ್ಳಿ. ನಿಮ್ಮ ಧರ್ಮಪತ್ನಿಯಿಂದ ಬಂದರೆ, ನಿಮ್ಮ ತಾಯಿಯಿಂದ ಬಂದರೆ, ನಿಮ್ಮ ತಂದೆಯಿಂದ ಬಂದರೆ, ನಿಮ್ಮ ಅಕ್ಕ ತಂದೆಯಿಂದ ಬಂದರೆ, ಅದು ಯಾವುದೋ ಒಳ ಕರೆ ನಿಷೇಧ ಆಗಬಾರ್ದು. ಹಾಗಿರಬೇಕು ನಿಮ್ಮ ಸಂಬಂಧ. ಮಗು ಹೋಗಿರುತ್ತೆ ಶಾಲೆಗೆ, ಬೆಳಗ್ಗೆ ಕಟ್ಟಿಕೊಟ್ಟಂಥ ಮಧ್ಯಾಹ್ನದ ಒಂದು ಲಂಚನ್ನು ಮಗಳೋ ಮಗನೋ ತಿನ್ನೋ ಇಲ್ಲೋ ಅಂತ ಮನಸ್ಸು ತುಡಿತಾ ಇರುತ್ತೆ. ಆ ಒಂದು ಗಾಢವಾದಂಥ ಒಂದು ಪ್ರೀತಿ ಇಲ್ಲದೆ ಹೋದರೆ ಲೌಕಿಕ ನಿಮ್ಮ ಸಾಂಸಾರಿಕ ಜೀವನ ಅದು ನರಕ ಸದೃಶವಾಗುತ್ತೆ. ಸರ್ವಜ್ಞ ಭಾಳ ತಿಳಿದವನು, ಬಲ್ಲವನು. ಸರ್ವಜ್ಞ ನಾಡಿಂದ ಬಂದಿರೋರು ನಮ್ಮ ಬಣಕಾರರು, ಹಿರೇಕೆರವರು. ಸರ್ವಜ್ಞ ತುಂಬ ತಿಳಿದವನು. ಅದೇಕೋ ಏನೋ ಒಂದು ತ್ರಿಪದಿ ನಮಗೆ ಪ್ರಶ್ನಾರ್ಹ ಅಂತ ಅನಿಸುತ್ತೆ. ಅವನು ಹೇಳೋದು, ಬೆಚ್ಚನೆಯ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ ಇಚ್ಛೆರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆ ಅಂದ ಸರ್ವಜ್ಞ ಅಂತ. ಬೆಚ್ಚಗೊಂದು ಮನೆ, ಆಮೇಲೆ ಕೈಲಿ ಒಂದಷ್ಟು ದುಡ್ಡು ಖರ್ಚಿಗೆ, ಇಚ್ಛೆರಿವ ಸತಿಯಾಗಿ ನನ್ನ ಇಚ್ಛೆಯಂತೆ ನಡ್ಕೊಳ್ತಕ್ಕಂಥ ಹೆಂಡತಿ ಆದರೆ ನಿನ್ನ ಸ್ವರ್ಗ ಯಾವನಿಗೆ ಬೇಕಾಗಿದೆ ಹೋಗು ಅಂತ ನಾವು ಸರ್ವಜ್ಞ. ಮೊದಲನೇದು ಎರಡು ನಾವು ಒಪ್ಕೊಳ್ತೀವಿ, ಆದರೆ ಕೊನೆಯದು ಇದೆಯಲ್ಲ, ಇಚ್ಛೆರಿವ ಸತಿಯಾಗಿ ಅನ್ನೋದು, ಅಲ್ಲಿ ಸರ್ವಜ್ಞ ಎಡವಿದಾನೆ ಅಂತ ನಾವು ಹೇಳಕ್ಕೆ ಬರ್ತೀವಿ. ನಿನ್ನ ಹೆಂಡತಿ ಅದನ್ನು ತಿರುಗಿಸಿ ಇಚ್ಛೆರಿವ ಪತಿಯಾಗಿ ಅಂದರೆ ನೀವೇನು ಮಾಡ್ತೀರಿ? ಒಪ್ಕೊಳ್ತೀರಾ? ಈ ದೇಶದಲ್ಲಿ ಮಹಿಳೆಯರು ತಗ್ಗಿ ಬಗ್ಗಿ ಮರ್ಯಾದೆಗೆ ಅಂಜಿ ಅವರು ಕುಟುಂಬದ ಜೀವನವನ್ನು ಸಂಸಾರವನ್ನು ನಡೆಸ್ತಾ ಬಂದಿರ್ತಾರೆ. ಸಂಸಾರ ಏನಿದು? ಸಂಸಾರ ಮಹಾಭಾರತದಲ್ಲಿ ಸಂಸಾರದ ಸುಖ ಇದೆಯಲ್ಲ, ಏನಿದೆ ಸುಖ? ಮಹಾಭಾರತದಲ್ಲಿ ಒಂದು ಅಪರೂಪದ ಕಥಾನಕ ಬರುತ್ತೆ. ಒಬ್ಬ ಹೋಗ್ತಾ ಇರ್ತಾನೆ ದಾರಿಯಲ್ಲಿ, ಕತ್ತಲಾಗಿಬಿಡುತ್ತೆ. ತಾನು ಹೋಗಬೇಕಾದ ಊರಿನ ದಾರಿ ತಪ್ಪು ಹೋಗಿಬಿಡುತ್ತೆ. ಹೋಗ್ತಾ ಇರುವಾಗ ಇನ್ನೂ ಸಂಜೆಗತ್ತಲು, ಹಿಂದೆ ತಿರುಗಿ ನೋಡ್ತಾನೆ, ಒಂದು ಮದಿಸಿದ ಆನೆ ಬರ್ತಾ ಇದೆ. ಇವನು ಆನೆ ಹತ್ತತ್ರ ಬರ್ತಾ ಇದೆ ಅಂತ ಓಡ್ತಾನೆ. ಅವನು ಓಡಿದಷ್ಟು ಅದು ವೇಗವಾಗಿ ಬರ್ತಾ ಇರುತ್ತೆ. ಈ ಆನೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಸುತ್ತಮುತ್ತ ನೋಡ್ತಾನೆ. ಒಂದು ಹಾಳು ಬಾವಿ ಇರುತ್ತೆ. ಆ ಬಾವಿ ಕಟ್ಟೆ ಹಾರಿ ಅದರ ಮೇಲೆ ಒಂದು ಆಲದ ಮರ ಇರುತ್ತೆ. ಆಲದ ಮರದ ಬಿಳಿಲುಗಳನ್ನು ಹಿಡ್ಕೊಂಡು ನೇತಾಡ್ತಾನೆ. ಆನೆ ಬರುತ್ತೆ, ಅಷ್ಟೊತ್ತಿಗೆ ಅವನ ಮೇಲೆ ಹೋಗಿರ್ತಾನೆ. ಅದರ ಮುಂದೆ ಹೋಗಲ್ಲ, ಮರದ ಕೆಳಗೆ ಅದು ಕೂತ್ಬಿಡುತ್ತೆ. ಅದು ಹೋಗ್ತಾ ಇಲ್ಲ, ಇವನಿಗೆ ಇಳಿಲಿಕ್ಕಾಗ್ತಾ ಇಲ್ಲ.
ಜೋಲಾಡ್ತಾ ಇರ್ತಾನೆ. ಆವಾಗ ಏನು ಮಾಡುತ್ತೆ, ಆನೆ ತನ್ನ ಸೊಂಡಿಲಿನಲ್ಲಿ ಮರದ ರೆಂಬೆ ಕೊಂಬೆಗಳನ್ನು ಅಲ್ಲಾಡಿಸುತ್ತೆ. ಆಗೇನಾಗತ್ತೆ, ಅಲ್ಲಿಯ ಒಂದು ಜೇನು ಗೂಡಿರುತ್ತೆ. ಅದಕ್ಕಿಂತ ಮುಂಚೆ ನೋಡ್ತಾನೆ, 2 ಇಲಿಗಳಿರ್ತವೆ. ಒಂದು ಕಪ್ಪು ಇಲಿ, ಒಂದು ಬಿಳಿ ಇಲಿ. ಅವೆರಡೂ ಸಹ ಒಂದು ಬಿಳಲನ್ನು, ಯಾವ ಬಿಳಲನ್ನು ಹಿಡಿದುಕೊಂಡಿರ್ತಾನೋ ಅವುಗಳನ್ನು ಕತ್ತರಿಸ್ತಾ ಇರ್ತವೆ. ಒಂದು ಬಿಳಿ ಇಲಿ, ಒಂದು ಕಪ್ಪು ಇಲಿ. ಈ ಮಧ್ಯೆ ಅದು ಅಲ್ಲಾಡ್ತಿರುವಾಗ ಮೇಲೆ ಇದ್ದಂಥ ಒಂದು ಜೇನುಗೂಡು, ಅದರಲ್ಲಿದ್ದ ಜೇನುಗಳು ಹಾರಿ ಇವನ್ನ ಕುಕ್ಕಕ್ಕೆ ಶುರು ಮಾಡ್ತವೆ. ಭಾಳ ಪರದಾಡ್ತಾನೆ, ಅಯ್ಯೋ ಅಂತದನ್ನೇ. ಅದು ಹಿಡಿಯೋ ಹಾಗಿಲ್ಲ, ಕೆಳಗೆ ಆನೆ ಇದೆ ಅಲ್ಲಿ. ಈ ಮಧ್ಯೆ ಆ ಜೇನು ಹುಟ್ಟಿನಿಂದ ಜೇನುತುಪ್ಪ ತೊಟ್ಟಿಕ್ಕುತ್ತೆ. ಅದು ಸೀದಾ ಅವನ ಬಾಯೊಳಗೆ ಬೀಳುತ್ತೆ, ನಾಲಿಗೆ ಮೇಲೆ. ಆವಾಗ ಅವನು ಎಷ್ಟು ಸಿಹಿಯಾಗಿದೆ ಅಂತ ಚಪ್ಪರಿಸ್ತಾನ ಜೇನುತುಪ್ಪವನ್ನು. ಇದರಲ್ಲಿ ಅರ್ಥ, ಭಾಳ ಗಾಢವಾದ ಅರ್ಥ ಇದೆ ಇದರ ಹಿಂದೆ. ಅದೇನು ಬೆನ್ನಟ್ಕೊಂಡು ಬರ್ತಿತ್ತಲ್ಲ ಆನೆ, ಅದು ಯಾವುದೂ ಅಲ್ಲ, ಅದು ಬೇರೆ ಏನೂ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬೆನ್ನ ಹಿಂದೆ ಇರ್ತಕ್ಕಂಥ ಸಾವು ಯಾವ ಕ್ಷಣದಲ್ಲಿ ಯಾರನ್ನು ಆಹುತಿ ತಗೊಳ್ಳುತ್ತೋ ಯಾವಾಗ ಗೊತ್ತಿಲ್ಲ. ನಮಗಿರ್ತಕ್ಕಂಥದ್ದು ಆ ಅಂತಕ್ಕ. ಇಲ್ಲಿ ಸಾವಿರಾರು ಜನರು ಇದ್ದೀರಿ. ಇಲ್ಲಿಂದ ವಾಪಸ್ ಹೋಗುವಾಗ ಏನಾಗುತ್ತೋ ಎಂತಾಗುತ್ತೋ, ಎಲ್ಲಿ ಡಿಕ್ಕಿ ಹೊಡೆದು ವಾಹನಗಳು ಯಾವುದೋ ಗುಂಡಿಗೆ ಬಿದ್ದು ಎಲ್ಲಿ ಕೈಕಾಲು ಮುರ್ಕೊಳ್ತಾರೋ ಜನರು ಅಂತ ನಮಗೆ ಅದು ಭಾಳ ಕಾಡಿಸ್ತಾ ಇದೆ. ನೀವು ನಿಧಾನವಾಗಿ ಹೋಗಿ ಮನೆಯನ್ನು ತಲುಪ್ತೀರಿ ಅಂತಂದರೆ ನಮ್ಮ ಮಾತನ್ನು ಮುಂದುವರಿಸ್ತೀವಿ, ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತೀವಿ. ಭಾಳ ಅಲ್ಲ, ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತೀವಿ. ಆ ಒಳ್ಳೆಯ ಎಚ್ಚರ ನೀವು ಇಟ್ಕೊಂಡು ನೀವು ಮಾತು ಕೊಟ್ಟರೆ, ಭಾಷೆ ಕೊಟ್ಟರೆ, ಎಷ್ಟೊತ್ತಾದ್ರೂ ನಾವಿಲ್ಲಿ ಕೂತಿರ್ತೀವಿ. ನೀವು ಮನೆ ತಲುಪೋವರೆಗೂ ಬೇಕಾದ್ರೆ ಕೂತ್ಕೊಳ್ತೀವಿ ನಾವಿಲ್ಲಿ. ನೀವು ಸುಖವಾಗಿ ಮನೆ ತಲುಪೋದು ನಮ್ಮ ಅಪೇಕ್ಷೆ. ಮುಂದಿನ ಕಥಾನಕ ಹೇಳ್ತೀವಿ. ಅದು ಬೆನ್ನ ಹಿಂದೆ ಬರ್ತಕ್ಕಂಥ ಸಾವು. ಅವನೇನು ಬಿಳಲುಗಳು ಹಿಡ್ಕೊಂಡಿದ್ನಲ್ಲ, ಅದು ನಿಮ್ಮ ಆಯುಷ್ಯ ಅನ್ನೋ ಬಿಳಲು. ಪ್ರತಿಯೊಬ್ಬ ವ್ಯಕ್ತಿಯ ಆಯುಷ್ಯ ಅನ್ನೋ ಬಿಳಲು. ಆ ಆಯುಷ್ಯ ಅನ್ನೋ ಬಿಳಲುಗಳನ್ನು 2 ಇಲಿಗಳು ಕತ್ತರಿಸ್ತಿದ್ವಲ್ಲ, ಬಿಳಿ ಇಲಿ, ಕಪ್ಪು ಇಲಿ, ಅವು ಬೇರೆ ಯಾವುವೂ ಅಲ್ಲ, ಹಗಲು ಮತ್ತು ರಾತ್ರಿ. ಹಗಲು ಮತ್ತು ರಾತ್ರಿ ಎಂಬ ಇಲಿಗಳು ನಿಮ್ಮ ಆಯುಷ್ಯದ ಬಿಳಲನ್ನು ಕತ್ತರಿಸ್ತಾ ಇವೆ. ಇನ್ನು ಆ ಜೇನ್ನೊಣಗಳೇನು ಅವನ್ನು ಕಚ್ತಾ ಇದ್ವಲ್ಲ, ಈ ಶರೀರಕ್ಕೆ ಬರ್ತಕ್ಕಂಥ ರೋಗ ರುಜಿನಗಳು. ಕೊನೆಗೆ ಆ ಜೇನುತುಪ್ಪ ಬಂದು ಬಿತ್ತಲ್ಲ ಬಾಯಲ್ಲಿ, ನಾಲಿಗೆ, ಎಷ್ಟು ಸಿಹಿ ಅಂತ. ಅದೇ ಸಂಸಾರದ ಸುಖ, ಬೇರೆ ಏನೂ ಅಲ್ಲ. ನೀನು ಜೇನುತುಪ್ಪ ಸವಿತಾ ಇದ್ದರೆ ಕೆಳಗೆ ಬೀಳ್ತೀಯ, ಬಾವಿ ಕೆಳಗೆ. ಅಲ್ಲೇ ಒಂದು ದೊಡ್ಡ ಸರ್ಪ ಬುಸುಗುಡ್ತಾ ಇದೆ. ಇದು ಜೀವನ, ಸಾಂಸಾರಿಕ ಜೀವನ. ಇದ್ರ ಬಗ್ಗೆ ನೀವು ಎಚ್ಚರ ಇರಬೇಕು, ಹೆದರ್ಕೊಳ್ಬಾರ್ದು. ಈ ಬುದ್ಧಿ ಮತ್ತು ಹೃದಯದ ಸಂಘರ್ಷ ನಿರಂತರವಾಗಿ ನಡೀತಾ ಇರುತ್ತೆ, ನಿರಂತರವಾಗಿ. ಆಯಾಯ ಸಂದರ್ಭದಲ್ಲಿ ನೀವು ನಿಮ್ಮ ವಿವೇಚನೆಯನ್ನು ಬಳಸಿಕೊಂಡು ಅದಕ್ಕೆ ಪರಿಹಾರ ಕಂಡುಕೋಬೇಕು. ಬಂದಂಥ ಅವಘಡಗಳೇನಿರ್ತವೆ ಅವುಗಳಿಗೆ ಹೆದರಬಾರದು. ಭಾಳ ಒಂದು ಅದ್ಭುತವಾದ ನಮಗೆ ತುಂಬ ಇಷ್ಟವಾದಂಥ ಒಂದು ಕಥೆ ಇದೆ. ಅನೇಕ ಕಡೆ ಹೇಳಿದ್ದೀವಿ ಅದನ್ನು. ಕೇಳದೇ ಇರೋರು ಇರ್ಬೋದು, ಕೇಳಿರೋರು ಮತ್ತೊಮ್ಮೆ ಅವನಿಗೆ ಎಚ್ಚರಿಸ್ಲಿಕ್ಕೆ ಬಯಸ್ತೀವಿ. ಒಬ್ಬ ಅಗಸ ಇದ್ದ. ಅವನ ಹತ್ರ ಒಂದು ಕತ್ತೆ ಇತ್ತು. ಅವನು ಆ ಕತ್ತೆಯ ಮೇಲೆ ತನ್ನ ಸೆಳೆಬೇಕಾದಂಥ ವಸ್ತುಗಳನ್ನು ಅವನು ಹಿಡ್ಕೊಂಡು ಹೋಗ್ತಿದ್ದ, ಸಾಕ್ತಾ ಇತ್ತದು. ಭಾಳ ವರ್ಷಗಳಾದ್ಮೇಲೆ ಅದು ಮುದಿ ಆಯಿತು, ಕಾಲು ನಿತ್ರಾಣಗೊಂಡು, ಕಣ್ಣು ಮಂಜಾದವು, ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ.
ಹಗಲೊತ್ತೇನೆ ಹಿಂಗೆ ಹೋಗ್ತಾ ಇರುವಾಗ ಕಣ್ಣು ಕಾಣದೆ ಒಂದು ಹಾಳು ಬಾವಿಗೆ ಆ ಕತ್ತೆ ಬಿದ್ದು ಬಿಡುತ್ತೆ. ಬಿದ್ದಾಗ ಮೇಲೆ ನೋಡುತ್ತೆ, ನಾನು ಇಷ್ಟು ವರ್ಷ ಯಜಮಾನ ಸೇವೆ ಮಾಡಿದ್ದೀನಿ, ಖಂಡಿತ ಯಜಮಾನ ಬಂದು ನಾನು ಉಳಿಸ್ತಾನೆ ಅಂತ ಕತ್ತೆ ನಿರೀಕ್ಷೆ ಮಾಡ್ತಾ ಇರುತ್ತೆ. ಬಂದ ಯಜಮಾನ ನೋಡ್ತಾನೆ, ಮುದಿ ಕತ್ತೆ, ಕೆಲಸಕ್ಕೆ ಬಾರದ್ದು, ಹಾಳು ಬಾವಿ, ನೀರಿಲ್ಲದ ಬಾವಿ, ಎಂದೋ ಮುಚ್ಚಬೇಕಾಗಿತ್ತು ಈ ಬಾವಿಯನ್ನು. ಈ ಕತ್ತೆ ತಗೊಂಡು ಏನು ಮಾಡೋಣ ಅಂತಂದು ಟ್ರ್ಯಾಕ್ಟ್ರ್ನಲ್ಲಿ ಮಣ್ಣು ತಂತಂದು ಸುರಿಯೋಕ್ಕೆ ಶುರು ಮಾಡ್ತಾನೆ ಅವನು. ಕತ್ತೆ ಮೇಲೆ ಎತ್ತಲ್ಲ ಅವನು. ಕತ್ತೆಗೆ ಭಾಳ ಮನಸ್ಸಿಗೆ ಆಘಾತ ಆಗುತ್ತೆ. ನನ್ನ ಯಜಮಾನ ಇಷ್ಟು ವರ್ಷ ಸೇವೆ ಮಾಡಿದ್ದೀನಿ, ನಾನು ಬದುಕಿಸ್ತಾನೆ ಅಂತಂದ್ರೆ ನನ್ನ ಜೀವಂತ ಹೂಳ್ತಾ ಇದ್ದಾನಲ್ಲ ಅಂತ ಭಾಳ ಅದು ನೋವನ್ನು ಅನುಭವಿಸುತ್ತೆ. ಆದರೂ ಎದೆಗುಂದಲ್ಲ ಅದು. ಮೇಲಿಂದ ಯಜಮಾನ ಟ್ರ್ಯಾಕ್ಟ್ರಲ್ಲಿ ತಂದು ಮಣ್ಣು ಸುರಿತಿದ್ದಾಗೇ ಮೈ ಮೇಲೆ ಬಿದ್ದಂಥ ಮಣ್ಣನ್ನು ಮೈ ಕೊಡವಿ ಕೆಳಗೆ ಹಾಕ್ಕೊಂಡು ಕಾಲಿನಲ್ಲಿ ತುಳಿಯುತ್ತೆ ಅದು. ಪ್ರತಿ ಸರಿ ಅವನು ಸುರಿದಾಗಲೆಲ್ಲ ಮೈ ಕೊಡುತ್ತೆ, ಕಾಲಲ್ಲಿ ತುಳಿಯುತ್ತೆ. ಹಾಗೆ ತುಳಿತಾ 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 ಅದು ಬಾವಿಯ ಮೇಲೆ ಬರುತ್ತೆ. ಮೇಲೆ ಬಂದಮೇಲೆ ಏನು ಮಾಡ್ಬೇಕಾಗತ್ತೆ? ಅವನ ಯಜಮಾನಿಗೆ ಥ್ಯಾಂಕ್ಸ್ ಹೇಳಬೇಕು, ಒದಿಬೇಕು. ಆದರೆ ರಾಷ್ಟ್ರಕವಿ ಜಿ ಎಸ್ ಶಿರುದ್ರಪ್ಪನವ್ರು ಹೇಳ್ತಾರೆ, ಯಾವ ಕತ್ತೆಯು ನೆನಪಿಟ್ಟುಕೊಂಡು ಒದೆಯುವುದಿಲ್ಲ ಅಂತ ಹೇಳ್ತಾರೆ. ಯಾವ ಕತ್ತೆನೂ ನೆನಪಿಟ್ಕೊಂಡು ಯಾರನ್ನೂ ಒದೆಯಲ್ಲ. ಹಾಗೆ ನೆನಪಿಟ್ಕೊಂಡು ಒದೆಯೋ ಕತ್ತೆ ಯಾರು? ಮನುಷ್ಯ. ನೀವೆಷ್ಟೇ ಸಹಾಯ ಮಾಡಿದ್ರು, ಎಷ್ಟೇ ನೆರವಾಗಿದ್ದರೂ ಒಂದಲ್ಲ ಒಂದು ಹಂತದಲ್ಲಿ ಅವನು ತಿರುಗಿ ಬಿಡ್ತಾನೆ. ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ತಾನೆ. ಒಂದು ಅಪರೂಪದ ಇನ್ನೊಂದು ಕಥಾನಕ ಇದೆ. ಒಂದು ಸಾರಿ ಒಂದು ಬೆಕ್ಕು ಒಬ್ಬ ಋಷಿ ಹತ್ರ ಹೋಗುತ್ತೆ. ಇಲಿ ಹೋಗುತ್ತೆ ಋಷಿ ಹತ್ರ. ಈ ಬೆಕ್ಕು ನನ್ನನ್ನು ಹೊಂಚಾಕಿ ತಿಂದು ಹಾಕಿಬಿಡುತ್ತೆ, ಮಹಾಪುರುಷರೇ ನನ್ನನ್ನೇ ಒಂದು ಬೆಕ್ಕು ಮಾಡಿಬಿಡ್ರಿ ಅಂತ ಕೇಳ್ಕೊಳ್ಳುತ್ತೆ. ಆವಾಗ ಋಷಿ ಕಮ್ಮಂಡಲಿಂದ ನೀರು ತಗೊಂಡು ಪ್ರೋಕ್ಷಣೆ ಮಾಡ್ತಾನೆ, ಅದು ಬೆಕ್ಕಾಗಿಬಿಡುತ್ತೆ. ಬೇಕಾದ್ಮೇಲೆ ಅದು ಸುಖ ಚೆನ್ನಾಗಿರ್ಬೇಕು, ಹೌದಾ ಇಲ್ಲೋ? ಮತ್ತೊಂದು ತಿಂಗಳಾದಮೇಲೆ ಬೆಕ್ಕು ಬರುತ್ತೆ. ನನ್ನನ್ನು ನಾಯಿ ತಿಂತಾ ಇದೆ, ನಾನು ಬೆಕ್ಕಾಗಿರೋ ನನ್ನನ್ನು ನಾಯಿ ಮಾಡಿ ಅಂತ ಹೇಳ್ತಾನೆ. ಋಷಿ ಮಾಡ್ತಾನೆ, ನಾಯಿ ಮಾಡ್ತಾನೆ. ಎಲ್ಲರೂ ಚೆನ್ನಾಗಿದೆಯಾ ಅಂತ ತಿಳ್ಕೊತಾನೆ. ಅದು ಮತ್ತೆ ಕೆಲವು ದಿನ ಆದ್ಮೇಲೆ ಬರುತ್ತೆ, ನನಗೆ ಚಿರತೆ ಕಾಡಿಸ್ತಾ ಇದೆ, ನನ್ನನ್ನು ಚಿರತೆ ಮಾಡಿ ಅಂತ ಹೇಳ್ತಾನೆ. ಅವನು ಹೇಳಿದ ಪ್ರಕಾರ ಚಿರತೆ ಮಾಡುತ್ತೆ. ಅದು ಮಾಡ್ತಾರೆ ಋಷಿ. ಚಿರತೆ ಆದ ಒಂದು ತಿಂಗಳ ಮೇಲೆ ಮತ್ತು ಚಿರತೆನೂ ಬರುತ್ತೆ, ದಷ್ಟಪುಷ್ಟವಾಗಿರುತ್ತೆ. ಋಷಿ ನೋಡ್ತಾನೆ, ಇದೇನು ಹುಲಿ ಹಾಕಿ ಬರ್ತಾಯಿದೆಯೋ, ಸಿಂಹ ಹಾಕಿ ಬರ್ತಿದೆಯೋ, ನಾನು ತಿನ್ನಕ್ಕೆ ಬರ್ತಾಯಿದೆಯೋ ಅಂತ ಯೋಚನೆ ಮಾಡ್ತಾನೆ. ಗೊತ್ತಾಗತ್ತೆ ಅದ್ರ ವರಸೆ ನೋಡಿ, ನಾನು ತಿನ್ನೋಕ್ಕೆ ಇದು ಬರ್ತಾಯಿದೆ ಚಿರತೆ ಅಂತ. ಹತ್ತಿರ ಬಂದ ತಕ್ಷಣ ಪುರೋಕ್ಷಣೆ ಮಾಡಿ ಮತ್ತೆ ಇಲಿ ಮಾಡ್ತಾನೆ ಅವನು. ಅದು ಹೋಗುತ್ತೆ ಬಿಲದೊಳಗೆ. ಅರ್ಥವಾಯ್ತು ನಿಮಗೆ? ಇಂತಹ ಜನರು ಇದ್ದಾರೆ, ನಿಮ್ಮ ಸುತ್ತಮುತ್ತಲೂ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇಂಥ ಜನರು ಇದ್ದಾರೆ. ಹಾಗೇನು ಮಾಡಬೇಕು? ನಿಮ್ಮ ವಿವೇಚನೆಗೆ ಒಳಪಟ್ಟದ್ದು. ವ್ಯಕ್ತಿಗಳ ಕೌಟುಂಬಿಕ ಜೀವನ ಬಹಳ ಮುಖ್ಯ. ಇಲ್ಲಿ ಒಂದು ನಮಗೆ ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ನೀತಿ ಪಾಠ ನೆನಪು ಬರ್ತಾ ಇದೆ. ಒಂದು ಸಾರಿ 9ನೇ ಸಂಖ್ಯೆ 8ನೇ ಸಂಖ್ಯೆಯ ಕಪಾಳಕ್ಕೆ ಬಾರಿಸ್ತಂತೆ. ಏನಪ್ಪ, ನಾನೇನು ಮಾಡಿಲ್ಲ ನಿನಗೆ, ನನಗೆ ಯಾಕೆ ಹೊಡೆದೆ ಅಂತ ಕೇಳಿದರೆ, ನಾನು ನಿನಗಿಂತ ದೊಡ್ಡ ಅನ್ಕೊಳೋ ಅದಕ್ಕೆ ಹೊಡೆದೆ ಅಂತಂತ. 8ನೇ ಸಂಖ್ಯೆ 7ಕ್ಕೆ ಬಾರಿಸ್ತು. ಮತ್ತು ಅದೇ ಉತ್ತರ, ಅದೇ ಪ್ರಶ್ನೆ, ನನ್ನ ಯಾಕೆ ಹೊಡಿತೀಯೋ ನೀನು, ನಾನು ನಿನಗಿಂತ ದೊಡ್ಡನು ಅದಕ್ಕೆ ಅಂತ. ಹೀಗೆ 7 6ಕ್ಕೆ ಹೊಡಿತು, 6 5ಕ್ಕೆ ಹೊಡಿತು,
5 4ಕ್ಕೆ ಹೊಡಿತು, 4 3ಕ್ಕೆ, 3 2ಕ್ಕೆ, 2 1ಕ್ಕೆ ಹೊಡಿತು. ಒಂದೇನು ಮಾಡಿತು ಗೊತ್ತೇನು? ಅದು 0 ಹೊಡಿಯುತ್ತೇನೋ ಅಂತ 0 ಗಾಬರಿ ಆಗಿತ್ತು, 0ಗೆ ಹೊಡಿಲಿಲ್ಲ. ಆ 0ಯನ್ನು ಪಕ್ಕಕ್ಕೆ ಕೂರಿಸ್ಕೊಂತು 1. ಅವಾಗ ಎಷ್ಟಾಯಿತು? 10 ಆಯಿತು. ಯಾವುದು ದೊಡ್ಡದು? 9ಕ್ಕಿಂತ ದೊಡ್ಡದಾಗ್ತದೆ. ಹೌದೇ ಇಲ್ಲ? ಇದ್ರ ಬಗ್ಗೆ ನಾವು ಒಂದು ಲೇಖನ ಬರೆದ್ದೇವೆ ಇವತ್ತು. ನಮಗೆ ಬಹಳ ಕಷ್ಟ ಆಯಿತು ಇವತ್ತು ಲೇಖನ ಬರೆಯೋದು. ನಾಳೆ ಇದೆ ಬಿಸಿಲು ಬೆಳೆದಂಗಳ ಅಂಕಣ. ನಾವು ತಪ್ಪದೇ ಬರಿತಾ ಬಂದಿದ್ದೀವಿ ಕಳೆದ 16 ವರ್ಷಗಳಿಂದ. ಈ ಕಾರ್ಯಕ್ರಮದ ಒಂದು ಆಯೋಜನೆಯಲ್ಲಿ ನಮಗೆ ಬರೀಲಿಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದು ನಾವು ಈ ವರ್ಷ ಕುಸ್ತಿ ನೋಡೋಕೆ ಆಗಲಿಲ್ಲ. ವಾಪಸ್ ಹೋಗಿ ಮಧ್ಯಾಹ್ನ ಉತ್ಸವಕ್ಕೆ ಬರೋದ್ರೊಳಗೆ ನಮ್ಮ ಲೇಖನವನ್ನು ಬರೆದು ಮುಗಿಸಿ ಪ್ರೆಸ್ಸಿಗೆ ಕಳಿಸಿ ವಿಜಯ ಕರ್ನಾಟಕಕ್ಕೆ ನಾವು ಪಲ್ಲಕ್ಕಿ ಹತ್ತಿದ್ವಿ. ಅದರಲ್ಲಿ ಏನು ಬರೆದಿದ್ದೀವಿ ಅಂದರೆ ಇದನ್ನೇ ಉಲ್ಲೇಖ ಮಾಡಿದ್ದೀವಿ. ಯಾಕೆ ಅಂದರೆ ನಾವು ಈ 9 ದಿನಗಳ ಅಲ್ಲಿ ಒಂದು ದಿನ ನಾವಿಲ್ಲಿ ಬರುವಾಗ ಇಲ್ಲಿ ಮಕ್ಕಳು, ನಮ್ಮ ಸಿರಿಗೆರೆಯ ಮಕ್ಕಳು ಒಂದು ಪದ್ಯವನ್ನು ಹಾಡ್ತಾ ಇದ್ದರು. ಆ ಪದ್ಯ ಹೀಗಿದೆ. ಅದು ಯಾರು ಬರೆದಿದ್ದಾರೋ ಆ ಪದ್ಯವನ್ನು, ಅಲ್ಲಿ ಆ ಕವಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಪದ್ಯ ತುಂಬ ಸ್ವಾರಸ್ಯಕರವಾಗಿದೆ. ಏನಿದೆ ಅದು? ಒಂದೇ ನಿಮಿಷ. ನಾವಿಲ್ಲಿ ನಮ್ಮದು ಪ್ರಿಂಟೆಡ್ ಕಾಪಿ ಇದೆಯೇನಪ್ಪ? ಇಲ್ಲಿ ಪ್ರಿಂಟೆಡ್ ಕಾಪಿ ತಂದಿದ್ದೀರೇನೋ? ಕೊಡಿರಿ, ತಗೋ. ಇದೇ ನಾವು ಲೇಖನ ಬರೆದು ಕಳಿಸಿದ್ದು. ನಾಳೆ ಬರುತ್ತೆ. 0ಗೆ ಏನೂ ಬೆಲೆ ಇಲ್ಲವೇ ಅಂತ ನಾವು ಬರೆದಿರೋ ಲೇಖನ. ಈಗಾಗಲೇ ಅಚ್ಚಾಗಿರ್ಬೋದು. 12 ಗಂಟೆ ಆಗ್ತಾ ಬಂತು, ಪ್ರೆಸ್ ಅಚ್ಚು ಮಾಡಿರುತ್ತೆ, ನಾಳೆ ಸಿಗುತ್ತೆ. ಇಲ್ಲಿ ನಾವು ಬರುವಾಗ 100 ಜನ ಗ್ರಾಮೀಣ ಮಹಿಳೆಯರು, ಸರದಿ ಪ್ರಕಾರ 2 3 ಊರಿನರು, ಸುತ್ತಮುತ್ತಲಿನ ಊರಿನ ಮಹಿಳೆಯರು ಅಲ್ಲಿ ಒಣಕೆ ಓಬವ್ವನ ಆ ಒಂದು ಮಹಾದ್ವಾರದ ಇಲ್ಲಿವರೆಗೂ ಕುಂಭ ಹೊತ್ಕೊಂಡು ಭಾಳ ಭಕ್ತಿಯಿಂದ ನಮ್ಮನ್ನು ಬರಮಾಡ್ಕೊಳ್ತಾಯಿದ್ರು, ಅತಿಥಿಗಳನ್ನು ಬರಮಾಡ್ಕೊಳ್ತಾಯಿದ್ರು. ನಮ್ಮ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಅವರು ಸಹ ಬರ್ತಾಯಿದ್ರು, ಕರ್ಕೊಂಡು ನಮ್ಮನ್ನು ಬರಮಾಡ್ಕೊಳ್ತಾಯಿದ್ರು. ಈಗ ಬರ್ತಿದ್ದ ಹಾಗೆಯೇ ಈ ವೇದಿಕೆ ಮೇಲೆ ಇದ್ದಂಥ ನಮ್ಮ ಮಠದ ಶಾಲಾ ಮಕ್ಕಳು ಭಾಳ ಸುಶ್ರಾವ್ಯವಾಗಿ ಅವರೊಂದು ಕವಿತೆ ಹಾಡ್ತಾಯಿದ್ರು. ಗುರುವೇ ನಾನು 1 0, 0ಗೇನು ಬೆಲೆ ಇದೆ. ಇದು ಕೇಳಿರ್ಬೇಕಲ್ಲ ನೀವು ಎಲ್ಲರೂ? ಗುರುವೇ ನಾನು 1 0, 0ಗೇನು ಬೆಲೆ ಇದೆ. ಅದನ್ನು ಕೇಳಿದಾಗ ಈ ಮಕ್ಕಳು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ಬಿಡ್ತು ನಮಗೆ. ಆದರೆ ಮುಂದೆ ಅವ್ರು ಹಾಡಿದ ಪಂಕ್ತಿ ಅಂದರೆ 0 ಹಿಂದೆ ಇದ್ದರಂಕಿ 0ಗಾಗ ಬೆಲೆ ಇದೆ ಅಂತ. ಆ 0 ಹಿಂದುಗಡೆ ಒಂದು ಅಂಕಿ ಇದ್ದರೆ ಆಗ 0ಗೆ ಬೆಲೆ ಅಂತ. ಇಲ್ಲದೆ ಹೋದರೆ ಅದು ಬರೀ 0 ಅಂತ. ಅದ್ರ ಮುಂದೆ ಅದು ಅವರೇ ಉತ್ತರ ಕಂಡ್ಕೊಂಡಂಗೆ ಅನ್ನಿಸ್ತು. ಮತ್ತೆ ನಾವಿಲ್ಲಿ ಬಂದು ಕೂತ್ಕೊಂಡ ಮೇಲೆ ಅವರ ಹಾಡು ಮುಂದುವರಿತಾ ಇತ್ತು. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, 0ಯಾದ ನನ್ನ ಬಾಳಿಗೆ ಬೆಳಕ ತಂದು ತುಂಬಿರಿ. ಈ ರೀತಿ ಹಾಡ್ತಾ ಇದ್ದಾಗ ಈ ಮಕ್ಕಳ ಅಥವಾ ಕವಿತೆ ಬರೆದವರಿಂದ ಏನೋ ಒಂದು ಆಕಾಂಕ್ಷೆ ಇದೆ, ಅವರ ನಿರೀಕ್ಷೆ ಇದೆ ಗುರುಗಳಿಂದ. ಅದು ಅಭಿವ್ಯಕ್ತಿಗೊಂಡಂಗೆ ನಮಗೆ ತೋರಿತು. ಸೊ ಮಕ್ಕಳ ಆ ಸಿರಿಕಂಠದಿಂದ ಬರ್ತಾ ಇದ್ದಂಥ ಒಂದು ರೀತಿ ಪ್ರಶ್ನೋತ್ತರದಂತೆ ಇದ್ದಂಥ ಅವರ ಹಾಡು ನಾವಿಲ್ಲಿ ಕೂತ್ಕೊಂಡ ಮೇಲೆ ನಮ್ಮನ್ನು ಆಲೋಚನಾ ಪರರನ್ನಾಗಿ ಮಾಡ್ತು. ಏನು ಮಾಡ್ತು ಅಂದರೆ, ಮೊದಲನೇದಾಗಿ ಶಾಲಾ ಮಕ್ಕಳಿಗೆ ಹೇಳುವ ಈ ನೀತಿ ಪಾಠ ಸ್ವಾರಸ್ಯಕರ ನಿಜ, ಅದೆಲ್ಲ ನಿಮಗೆ ಹೇಳಿದ್ದೀವಿ. ಈಗ ಪ್ರಶ್ನೆ ಏನು ಅಂದರೆ, ಈ 0 ಹಿಂದಕ್ಕೆ 1 ಬಂದಾಗ ಅದು 10 ಆಯಿತು. ಒಂದೇನು ಪ್ರಶ್ನೆಯಲ್ಲಿ ಮೂಡುತ್ತೆ ಅಂದರೆ, 1ನೇ ಸಂಖ್ಯೆ
ಸೊನ್ನೆಯನ್ನು ಪಕ್ಕಕ್ಕೆ ಕೂರಿಸ್ಕೊಂಡಾಗ ದೊಡ್ಡದಾಗಿ 10 ಸಂಖ್ಯೆ ಆಗಿದ್ದು ಬೆಳೆದದ್ದು. ಮೊದಲು ಹೊಡೆಯಲು ಆರಂಭಿಸಿದಂಥ 9ನೇ ಸಂಖ್ಯೆ ಇದೆಯಲ್ಲ, ಅದನ್ನು ಹೊಡೆದು ಸೇಡ್ ತಿರ್ಸ್ಕೋಬೇಕು ಅಂತ ಈ ಕುತಂತ್ರ ಮಾಡ್ತೋ. ಪಕ್ಕಕ್ಕೆ ಕೂರಿಸ್ಕೊಂಡಿದ್ದು ಪ್ರೀತಿಯಿಂದ ಕೂರಿಸ್ಕೊಳ್ತೋ, ಅಥವಾ ಆ 9 ಇತ್ತಲ್ಲ ಮೊದಲು ಹೊಡೆಯೋಕ್ಕೆ ಶುರು ಮಾಡಿದ್ದು, ಅದ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಮಾಡ್ತೋ ಅಂತ ಒಂದು ಪ್ರಶ್ನೆ ನಮ್ಮದು. ಮುಂದಿನ ಪ್ರಶ್ನೆ, ಅಥವಾ ಅದು ದೊಡ್ಡ ಸಂಖ್ಯೆಯಾಗಿ ಬೆಳಿಬೇಕು ಅನ್ನೋ ಹಂಬಲದಿಂದ ಮಾಡ್ತೋ, ಅಥವಾ 9ನೇ ಸಂಖ್ಯೆಯನ್ನು ಬಲಿ ಹಾಕಬೇಕು ಅಂತ ಮಾಡ್ತೋ. ಮತ್ತು ಮುಂದೆ ಬಲಭಾಗ ಕೂರಿಸ್ಕೊಳೋಕ್ಕೆ ಬದಲು ಎಡಭಾಗ ಕೂರಿಸ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಬೆಳಿಬೋದು ಅನ್ನೋ ಸ್ವಾರ್ಥದ ಲೆಕ್ಕಾಚಾರ ಇದೆಯೋ? ಮಕ್ಕಳ ಈ ನೀತಿ ಪಾಠದ ಮುಂದುವರೆದ ಅನುಸಾರ ನಮ್ಮದೇನು ಅಂದರೆ, ಇವತ್ತಿನ ರಾಜಕೀಯ ಸ್ಥಿತ್ಯಂತರಗಳಿದಾವಲ್ಲ, ಇದೇನೆ. ಪಕ್ಕಕ್ಕೆ ಕೂರಿಸ್ಕೊಳ್ಳೋದು, ಯಾವ್ಯಾವ ಪಕ್ಷದಾಗಿದ್ದಾರನ್ನ ಹೇಳ್ಕೊಳ್ಳೋದು, ಎಡಕ್ಕೋ ಬಲಕ್ಕೋ ಕೂರಿಸ್ಕೊಳ್ಳೋದು. ಈ ಮಕ್ಕಳ ನೀತಿ ಪಾಠ ಈ ರಾಜಕಾರಣಿಗಳಿಗೆ ಅದೊಂದು ದೊಡ್ಡ ನೀತಿ ಪಾಠ ಅಂತ ಹೇಳಕ್ಕೆ ಬಯಸ್ತೀವಿ. ನಮ್ಮ ಪಕ್ಕದಲ್ಲೇ ಇದೆ ರಾಜಕೀಯದವರು. ಇನ್ನೊಂದು ಪ್ರಶ್ನೆ ಏನು ಅಂದರೆ, ಸೊನ್ನೆಗೆ ಸ್ವತಂತ್ರವಾಗಿ ಏನು ಬೆಲೆ ಇಲ್ವಾ ಅಂತ ಪ್ರಶ್ನೆ. ಮುಖ್ಯವಾಗಿ ಸೊನ್ನೆ ಕಂಡಿಡ್ದಾರೆ ಯಾರು ಗೊತ್ತಾ? ನಮ್ಮ ಭಾರತೀಯ ವಿಜ್ಞಾನಿಗಳು, ಮ್ಯಾಥಮೆಟಿಷಿಯನ್ಸ್. ನಾವು ಒಂದು ಸರಿ ಜರ್ಮನಿಯಲ್ಲಿ ಯಾವುದೋ ವಿಮಾನ ನಿಲ್ದಾಣ, ಈಗ ನೆನಪರ್ತಲ್ಲ ಯಾವುದು ಅಂತ, ಅಲ್ಲಿ ಗೋಡೆ ಮೇಲೆ ಬರೆದಿತ್ತು. ಏನು ಬರೆದಿತ್ತು? ಭಾರತದ ಕೊಡುಗೆ 0 ಅಂತ ಹೇಳಿ. ಭಾರತದ ಕೊಡುಗೆ 0 ಅಂದರೆ 2 ಅರ್ಥ ಆಗುತ್ತೆ. ಏನು ಅದು? ನೀವು ಯಾವ ರೀತಿಯಲ್ಲಿ ಆ ವಾಕ್ಯವನ್ನು ಉತ್ತರಿಸ್ತೀರೋ ಅದ್ರ ಮೇಲೆ ಆಗೋದು. ಇವನು ಭಾಳ ದೊಡ್ಡ ಸತ್ಯ ಹರಿಶ್ಚಂದ್ರ ಇವನು ಅಂದಾಗ ಅರ್ಥ ಬರೋದು ಬೇರೆ ಅಲ್ವೇ? ಭಾರತಕ್ಕೆ ವಿಶ್ವಕ್ಕೆ ಭಾರತದ ಕೊಡುಗೆ 0 ಅಂದರೆ 0 ಸಂಸ್ಕೃತದಲ್ಲಿ ಅದಕ್ಕೂ ಮುಂಚೆ ಈ ಗಣಕಯಂತ್ರ, ಈಗ ಆಧುನಿಕ ತಂತ್ರಜ್ಞಾನ ಇದೆಯಲ್ಲ, 0 ಒಂದ್ರ ಮುಂದೆ 0 ಇದ್ದರಷ್ಟೇ ಅಲ್ಲ ಬೆಲೆ. ಆರಂಭದಲ್ಲಿ 0 ಇದ್ದರೂ ಅದಕ್ಕೆ ಬೆಲೆ ಇದೆ. ಅಲ್ಲಿ ಕಂಪ್ಯೂಟರ್ನಲ್ಲಿ ಇರೋದು 2, 1 0 1 ಅಷ್ಟೇ. ಇದಕ್ಕೆ ಬೈನರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಕಂಪ್ಯೂಟರ್ನಲ್ಲಿ. ನಿಮಗೆ ಅದು ಅರ್ಥವಾಗುತ್ತಾ ಇಲ್ಲ? ಉದಾಹರಣೆಗೆ ಬಿ ಅಂತ ಕ್ಯಾಪಿಟಲ್ ಇದೆಯಲ್ಲ, ಎ ಅನ್ನೋ ಕ್ಯಾಪಿಟಲ್ ಇದೆಯಲ್ಲ, ಅದರ ಬೈನರಿ ಕೋಡು 0 1 ಮತ್ತು 5 0 ಮತ್ತು 1. ಬಿ ಅಕ್ಷರ ಕ್ಯಾಪಿಟಲ್, ಅದರ ಬೈನರಿ ಕೋಡು 0 1 4 0 ಮತ್ತು 4 0 1 0. ಹೀಗೆ ಇದಕ್ಕೆ ಬೈನರಿ ಕೋಡ್ ಅಂತಾರೆ. 0 ಆರಂಭದಲ್ಲಿದ್ದರೂ ಸಹ ಅದಕ್ಕೆ ಬೆಲೆ ಇದೆ ತಂತ್ರಜ್ಞಾನದಲ್ಲಿ. ಇನ್ನು ವಿಶ್ವಕ್ಕೆ ಭಾರತದ ಕೊಡುಗೆಯನ್ನು ಇದೇನಿದೆ 0, ಅದು ವ್ಯವಹಾರದಲ್ಲಿ ಅದಕ್ಕೇನು ಬೆಲೆ ಇಲ್ಲದಿರಬಹುದು. ಅದು ಆಧ್ಯಾತ್ಮಿಕ ರಂಗದಲ್ಲಿ ಅದಕ್ಕೆ ಬೆಲೆ ಇದೆ. ಅದು ಶೂನ್ಯ ಅಂತ ಕರೀತಾರೆ. ಶೂನ್ಯ ಸಂಪಾದನೆ ಅಂತ ನೀವು ಕೇಳಿರ್ಬೋದು. ಶರಣರ ಶೂನ್ಯ ಸಂಪಾದನೆ, ಅದು ಶೂನ್ಯವನ್ನು ಪಡೆಯೋದು ಅಂತ ಸಂಪಾದನೆ ಮಾಡೋದು ಅಂದರೆ 0 ಸಂಪಾದನೆ ಮಾಡೋದು ಅಂತ ಅಲ್ಲ. ಭಾಳ ಹಿಂದೆ ಉಪನಿಷತ್ ಕಾಲಕ್ಕೆ ಹೋದರೆ 0 ಏನು ಹೇಳ್ತಾರೆ ಗೊತ್ತೇನು? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದನ್ನು ಸುಲಭವಾಗಿ ನಿಮಗೆ ಹೇಳೋದಾದರೆ, ಅದು ಪೂರ್ಣ, ಇದು ಪೂರ್ಣ. ಪೂರ್ಣವಾದ ಕಾರಣ ಅದಕ್ಕೆ ಪೂರ್ಣ ಅಂತ ಕರಿತೀವಿ. ಪೂರ್ಣದಿಂದ ಪೂರ್ಣವನ್ನು ತೆಗೆದುಹಾಕಿದರೆ ಪೂರ್ಣನೇ ಉಳಿಯುತ್ತೆ ಅಂತ ಇದು ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಇಲ್ಲಿ ಮಕ್ಕಳು ಏನಾದರೂ ಹೈಸ್ಕೂಲ್ ಮಕ್ಕಳು, ಉನ್ನತ ಕಾಲೇಜ್ ಮಕ್ಕಳು ಇದ್ದರೆ ಅವ್ರಿಗೆ ಅರ್ಥವಾಗೋ ಭಾಷೆಯಲ್ಲಿ ಹೇಳೋದಾದರೆ, ಮ್ಯಾಥಮೆಟಿಕ್ಸ್ನಲ್ಲಿ 0 + 0 ಏನಾಗುತ್ತೆ? 0. 0 - 0 0. 0 × 0 multiplied by 0 0. 0 divided by 0 0. ಇದು 0 ಅಂತಂದರೆ
ಇದು ಪರಿಪೂರ್ಣತೆಯ ಒಂದು ಸಂಕೇತ. ಇದು ಈಗ ಪ್ರಪಂಚ ಇದೆ, ವಿಶ್ವ ಇದೆ. ನೀವು ರಾತ್ರಿ ಹೊತ್ತು ನೋಡ್ತೀರಿ, ಇವತ್ತು ಚಂದ್ರ ಕಾಣಿಸ್ತಾ ಇದ್ದಾನೆ. ಇವತ್ತು ನಮಗೆ ಕಾಣಿಸಲ್ಲ, ನಿಮಗೆ ಕಾಣಿಸ್ತಾ ಇದ್ದಾನೆ. ನಾವಿಲ್ಲಿ ಮಂಟಪದೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಿಮಗೆ ಕಾಣಿಸ್ತಾನೆ ಚಂದ್ರ ಹೊರಗೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಅದರ ಆಚೆ ಏನಿದೆ, ಅದರ ಆಚೆ ಏನಿದೆ. ಇಲ್ಲಿಂದ ಒಂದು ರಾಕೆಟನ್ನು ಉಡಾವಣೆ ಮಾಡಿದರೆ ಎಲ್ಲಿಗೆ ಹೋಗಿ ತಲುಪುತ್ತೆ? ಇನ್ಫಿನಿಟಿ. ಅದು ಹೇಳೋಕ್ಕಾಗಲ್ಲ. ಇದು ಈ ವಿಜ್ಞಾನ ಮತ್ತು ಧರ್ಮ ಅಂತ ಬಂತಲ್ಲ, ನಮ್ಮ ಇಸ್ರೋ ವಿಜ್ಞಾನಿಗಳು ಎಷ್ಟು ಚೆನ್ನಾಗಿ ಅವ್ರು ಹೇಳಿದರು. ಇಸ್ರೋ ಅದು ರಾಕೆಟನ್ನು ಚಂದ್ರನ ಅದು ಅಂತ ಚಂದ್ರಯಾನ 3 ಅದನ್ನು ಲಾಂಚ್ ಮಾಡುವಾಗ ಎಲ್ಲಿಗೆ ಹೋದರು? ತಿರುಪತಿಗೆ ಹೋಗಿ ಅಲ್ಲಿ ಭಕ್ತಿ ಸಮರ್ಪಣೆ ಮಾಡಿ ಆಮೇಲೆ ಲಾಂಚ್ ಮಾಡಿದರು ಅಂತ ಅವ್ರು ಚೆನ್ನಾಗಿ ಹೇಳಿದರು. ಅದನ್ನು ಬುದ್ಧಿಜೀವಿಗಳು ಅದನ್ನು ಟೀಕೆ ಮಾಡಿದರು. ವಿಜ್ಞಾನಿಗಳಾಗಿ ಅಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ಬೋದೆ, ತಿಲಕ ಇಟ್ಕೋಬೋದೆ, ವಿಭೂತಿ ಧರಿಸ್ಕೊಳ್ಬೋದೆ. ನಿಮಗೆ ಹೇಳ್ತೀವಿ ಕೇಳಿ, ವಿಜ್ಞಾನ ಇವತ್ತು ನಾವು ಯಾವುದನ್ನು ಸೈನ್ಸನ್ನು ವಿಜ್ಞಾನ ಅಂತ ಕರಿತೀವೋ ಅದು ವಿಜ್ಞಾನ ಅಲ್ಲ. ಪ್ರಾಚೀನ ಕಾಲದಲ್ಲಿ ಅದು ಬರೀ ಜ್ಞಾನ. ಇಲ್ಲಿ ಆರತಿ ಮೇಡಮ್ ಏನಿದು ಬಂದಿದ್ದಾರಲ್ಲ, ಅವರು ಇಂಡಾಲಜಿಸ್ಟ್, ಅವ್ರಿಗೆ ಗೊತ್ತಿದೆ. ವಿಜ್ಞಾನ ಅಂತ ಏನು ಸೈನ್ಸನ್ನು ಕರಿತೀವಿ ಇವತ್ತು ಅದು ವಿಜ್ಞಾನ ಅಲ್ಲ, ಬರೀ ಜ್ಞಾನ. ಯಾವುದು ವಿಜ್ಞಾನ? ವಿಶೇಷ ಜ್ಞಾನ ಅಂದರೆ ಆತ್ಮಜ್ಞಾನವೇ ವಿಜ್ಞಾನ, ವಿಶೇಷ ಜ್ಞಾನ. ಈ ಲೌಕಿಕ ಜ್ಞಾನ ಅಲ್ಲ. ಈಗ ತಿರುಮುರುವಾಗಿಬಿಡಿದೆ, ತಿರುಮುರುವಾಗಿದೆ. ಒಂದು ಸರಿ ಜರ್ಮನಿಯಲ್ಲಿ ಒಂದು ಸಮ್ಮೇಳನ ಇತ್ತು, ಅಂತಾರಾಷ್ಟ್ರೀಯ ಸಮ್ಮೇಳನ. ನಮ್ಮನ್ನು ಆಹ್ವಾನ ಮಾಡಿದರು. ಅದರ ಟಾಪಿಕ್ ಏನಿತ್ತು ಅಂದರೆ, ಈ ಸೈನ್ಸ್ ಎ ಕರ್ಸ್ ಆರ್ ಎ ಬ್ಲೆಸ್ ಈಸ್ ಎ ಕರ್ಸ್ ಆರ್ ಎ ಬ್ಲೆಸ್ಸಿಂಗ್ ಟು ಮ್ಯಾನ್ಕೈಂಡ್ ಅಂತ. ವಿಜ್ಞಾನ ಜನರಿಗೆ ಇಡೀ ಶಾಪವೋ ಅಥವಾ ವರದಾನವೋ ಅಂತ. ನಾವು ಅಲ್ಲಿ ಹೋದಾಗ ಹೇಳಿದ್ವಿ, ದಿ ವೆರಿ ಕ್ವೆಶನ್ ಈಸ್ ರಾಂಗ್ ಅಂತ ಹೇಳಿದ್ವಿ. ವಿಜ್ಞಾನ ಇಡೀ ಶಾಪವೋ ಅಥವಾ ವರದಾನವೋ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ದಿಸ್ ವೆರಿ ಸಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ ರಾಂಗ್ ಅಂತ ಹೇಳಿದ್ವಿ. ಶಾಪ ಆಗಲಿ ವರದಾನವಾಗಲಿ ಎಲ್ಲಿಂದ ಬರುತ್ತೆ? ಅದು ಧರ್ಮದಿಂದ ಬರುತ್ತೆ. ಅದು ಧರ್ಮದ ಪಾಪ ಪುಣ್ಯ ಅದರಿಂದ ಬರುತ್ತೆ. ಈ ರಿಲಿಜನ್ ಅನ್ನೋ ಶಬ್ದ ಏನಿದೆಯಲ್ಲ ಅದು ಧರ್ಮ ಅಲ್ಲ. ರಿಲಿಜನ್ನೇ ಬೇರೆ, ಧರ್ಮ ಅನ್ನೋ ಅರ್ಥನೇ ಬೇರೆ. ನಮ್ಮ ಭಾರತೀಯ ಶಾಸ್ತ್ರ ಗ್ರಂಥಗಳಲ್ಲಿ ಧರ್ಮದ ಅರ್ಥ ಏನು ಅಂದರೆ ಮಾನವೀಯತೆ, ಪ್ರಿನ್ಸಿಪಲ್ಸ್ ಆಫ್ ಲೈಫ್, ಬೆಸ್ಟ್ ಕಾಂಡಕ್ಟ್. ಏನೋ ನೀನು ಚಿಕ್ಕ ಮಗು ಹೊಡಿತೀಯಲ್ಲೋ, ಹಿಂಗೆ ಹೊಡಿಬೋದೇನೋ ಅಂತ, ಈ ಧರ್ಮನೇನೋ ನಿಂದು ಅಂತಿರಲ್ಲ. ಧರ್ಮ ಅನಂತ ಬಹಳಷ್ಟು ಅರ್ಥಗಳನ್ನು ಹೊಂದಿರತಕ್ಕಂಥದ್ದು ಅದು. ಹೀಗಾಗಿ ಧರ್ಮ ಅನ್ನೋದು ಒಂದು ಇವತ್ತಿನ ರಿಲಿಜನ್ ಅರ್ಥದಲ್ಲಿ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಬಳಕೆಯಲ್ಲಿಲ್ಲ. ಇದೆಲ್ಲ ಈಗ ನೀವು ನಾನಾ ವಿಷಯಗಳನ್ನು ಕಳೆದ 8 ದಿನಗಳಿಂದಲೂ ನೀವು ಆಲಿಸಿದ್ದೀರಿ. ಈಗ 12:30 ಆಯಿತು. ನಿಮಗೆ ಕಾಲು ಎಳಿತಾ ಇದ್ದಾವೆ ಮನೆ ಕಡೆಗೆ ಅಲ್ಲ. ಅದಕ್ಕೆ ನಾವು ಹೆಚ್ಚು ಮಾತನಾಡೋದು ಉಚಿತ ಅಲ್ಲ. ನೀವು ಇದುವರೆಗೆ ಏನು ಕೇಳಿದ್ದೀರಿ 9 ದಿನಗಳ ಕಾಲ, ಎಷ್ಟು ಒಳ್ಳೊಳ್ಳೆ ವಿದ್ವಾಂಸರು ಬಂದರು, ಒಳ್ಳೊಳ್ಳೆ ವಿಚಾರಗಳನ್ನು ಮಂಡಿಸಿದರು. ಅದನ್ನು ನೀವು ಅರಗಿಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಬರುತ್ತಲ್ಲ, ದನಕರುಗಳು ಬರ್ತಾವಲ್ಲ, ಹೊರಗೆ ಮೇಯ್ದು ಮೆಲುಕು ಹಾಕ್ತಾವೆ. ಅವು ಹೊಟ್ಟೆಯಲ್ಲಿರ್ತಕ್ಕಂಥ ಹುಲ್ಲನ್ನು ಮತ್ತೆ ಬಾಯಿಗೆ ತಗೊಂಡು ಮೆಲುಕು ಹಾಕ್ತವೆ. ಇದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಕರೀತಾರೆ. ಕೇಳೋದು, ಹೃದ್ಗತ ಮಾಡ್ಕೊಳ್ಳೋದು, ಅದರ ಮೇಲೆ ಚಿಂತನೆ ಮಾಡೋದು. ಚಿಂತೆ ಮಾಡೋದಲ್ಲ, ಚಿಂತನೆ ನಡೆಸೋದು. ಇದನ್ನು ನೀವು ಮಾಡಬೇಕು 9 ದಿನಗಳ ಕಾಲ. ನಿಮ್ಮಲ್ಲಿ ಅಪಾರ ಶ್ರದ್ಧೆ, ಗೌರವವಿದೆ, ಉಪಕಾರ ಸ್ಮರಣೆ ಇದೆ. ನಿಮಗೆ ನಾವು ಹೇಳೋದು ಇಷ್ಟೇ, ಇದು ನೀವು ಇಲ್ಲಿ ತುಂಬ ಇದರಿಂದ ಬಂದು ಕೇಳ್ತಾ ಇದ್ದೀರಿ. ಅನೇಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳಿದ್ದಾವೆ. ಈಗ ಇವರು ಹೇಳಿದ್ರು, ಕೃಷ್ಣೇಗೌಡರು
ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು, ಹೇಳೋದೆಲ್ಲ ಹೇಳಾಗಿದೆ, ಹೀಗೆ ಮಾಡೋದೊಂದೇ ಬಾಕಿ ಇದೆ ಅಂತ. ನಮಗೆ ಆವಾಗ ನೆನಪಾಗಿದ್ದು ಒಂದು ಜನಪದ ಗೀತೆ, ಭಾಳ ಸ್ವಾರಸ್ಯಕರವಾಗಿದೆ. ಗಂಡ ಕೇಳ್ತಾನೆ, ನೂಲಲ್ಲಿ ಯಾಕೆ ಚೆನ್ನಿ, ನೂಲಲ್ಲಿ ಯಾಕೆ ಚೆನ್ನಿ, ಯಾಕೆ ನೂಲ್ತಾ ಇಲ್ವಲ್ಲ ಯಾಕೆ ಅಂತ. ಕದರಿಲ್ಲೋ ಜಾಣ, ಕದರಿಲ್ಲೋ ಜಾಣ ಅಂತ ಹೇಳ್ತಾಳೆ ಆಕೆ. ನೂಲಿಕ್ಕೆ ಬೇಕಾದಂಥ ರಾಟೆ ಬೇಕಲ್ಲ, ರಾಟೆ ಇಲ್ಲೋ ಜಾಣ, ರಾಟೆ ಇಲ್ಲ ಜಾಣ ಅಂತ ಹೇಳ್ತಾರೆ. ರಾಟೆ ತಂದು ಕೊಡ್ತಾನೆ ಅವನು. ಮತ್ತು ಮಾಡಲ್ಲ ಆಕೆ. ನೂಲಲ್ಲಿ ಯಾಕೆ ಚೆನ್ನಿ, ನೂಲಲ್ಲಿ ಯಾಕೆ ಚೆನ್ನಿ, ಕದರಿಲ್ಲೋ ಜಾಣ, ಕದರಿಲ್ಲೋ ಜಾಣ, ಕದಿರು ಅಂತ ಒಂದು ಇರುತ್ತೆ ಅದರಲ್ಲಿ, ಅದಿಲ್ವಲ್ಲ ಅದಕ್ಕೆ, ಅದು ತಂದು ಕೊಡ್ತಾನೆ. ಮತ್ತು ಯಾಕೆ ನೂಲಲ್ಲ, ಏನೇ ನೂಲ್ತಾ ಇಲ್ವಲ್ಲೇ, ನೂಲಲ್ಲಿ ಯಾಕೆ ಚೆನ್ನಿ, ನೂಲಲ್ಲಿ ಯಾಕೆ ಚೆನ್ನಿ ಅಂತ ಕೇಳ್ತಾರೆ ಹೆಂಡ್ತಿನ. ಅರಳಿಲ್ಲ ಜಾಣ, ಅರಳೆ ಇಲ್ಲ ಹತ್ತಿ ಇಲ್ಲ ಜಾಣ ಅಂತೇಳಿ ಆಕೆ, ಹತ್ತಿ ಇಲ್ಲ ಅಂತಾಳೆ. ಹತ್ತಿನೂ ತಂದು ಕೊಡ್ತಾನೆ. ಮತ್ತು ನೂಲ್ತಾ ಇಲ್ಲ ಆಕೆ. ನೂಲಲ್ಲಿ ಯಾಕೆ ಚೆನ್ನಿ, ನೂಲಲ್ಲಿ ಯಾಕೆ ಚೆನ್ನಿ ಅಂತಾನೆ. ಗುಗ್ಗರಿ ಇಲ್ಲೋ ಜಾಣ, ಗುಗ್ಗರಿ ಇಲ್ಲೋ ಜಾಣ. ಗೆಳತಿಯರ ಜೊತೆ ಕೂತ್ಕೊಂಡು ಗುಗ್ಗುರಿ ತಿಂದ್ಕಂತ ನೂಲಬೇಕು, ಗುಗ್ಗರಿ ಇಲ್ಲ ಅಂತ. ಅದನ್ನೂ ತಂದು ಕೊಡ್ತಾನೆ, ಆದರೂ ಮಾಡಲ್ಲ. ಕೊನೆಗೆ ಎಲ್ಲ ತಂದು ಕೊಟ್ಟು ಮೇಲೂ ಮಾಡದೇ ಇದ್ದಾಗ ನೂಲಲ್ಲಿ ಯಾಕೆ ಚೆನ್ನಿ, ನೂಲಲ್ಲಿ ಯಾಕೆ ಚೆನ್ನಿ ಅಂದರೆ ಬರೋದಿಲ್ಲ ಜಾಣ, ಬರೋದಿಲ್ಲ ಜಾಣ ಅಂತ ಹೇಳ್ತಾಳತ್ತಾಕೆ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಷ್ಟೆಲ್ಲ ನಿಮಗೆ ಹೇಳಿದ ಮೇಲೂ ಕೂಡ ಈ ಸ್ವಲ್ಪ ಮುಂದಿನ ಹುಣ್ಣಿಮೆ ಒಳಗೆ ಸ್ವಲ್ಪನಾದರೂ ನೀವು ಮಾಡದೆ ಬರೋದಿಲ್ಲ ಜಾಣ, ಬರೋದಿಲ್ಲ ಗುರುಗಳೇ ಅಂದ್ಬಿಟ್ರೆ ಇದು ಮಾಡಿ ಏನು ಪ್ರಯೋಜನ ಅಂತ ನಮ್ಮ ಪ್ರಶ್ನೆ. ತರಳುಬಾಳು ಹುಣ್ಣಿಮೆ ಮೊನ್ನೆ ಹೇಳಿದ್ವಿ ನಾವು. ಇದನ್ನು ಇಲ್ಲಿ ಇಂಗ್ಲೀಷ್ ಮಾತಾಡಿದರು, ನಿಮಗೆ ಅರ್ಥವಾಗ್ತಿರಲ್ಲ ಗ್ರಾಮೀಣ ಜನರಿಗೆ. ಆದರೆ ನೀವಿಲ್ಲಿ ಕೂತಿರೋರು ಅಷ್ಟೇ ಎಲ್ಲ ನೋಡ್ತಾ ಇರೋರು, ಜಗತ್ತಿನಾದ್ಯಂತ ನೋಡ್ತಾ ಇದ್ದಾರೆ. ಮೊನ್ನೆ ನಾವು ಲೆಕ್ಕ ಹಾಕಿದರೆ 70-80 ಸಾವಿರ ಜನ ಇಲ್ಲಿಗೆ ಬರದೇ ಇದ್ದರು, ನಮ್ಮ ದೇಶದಾಗಿರೋರು, ಪರದೇಶದಲ್ಲಿರೋರು ನೋಡಿದ್ದಾರೆ. 70-80 ಸಾವಿರ ಜನ. ಈ ಸಭೆಯಲ್ಲಿ ಎಷ್ಟು ಜನ ಇದ್ದಾರೋ ನಮ್ಮ ಪೊಲೀಸ್ನವರು ಲೆಕ್ಕ ಹಾಕಿ ಹೇಳಬೇಕು. ಅವರು ನೋಡೋದಕ್ಕೂ ನೀವು ಹಾಗೆ ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದಾಗಿತ್ತಲ್ಲ. ನೀವ್ಯಾಕೆ ಬಂದ್ರಿ ಇಷ್ಟೆಲ್ಲ ಕಷ್ಟ ತಗೊಂಡು? ಅಲ್ಲೇ ಗುಗ್ಗರಿ ಮೇಲ್ತಾ ಏನೋ ತಿಂತಾ ಕೂತ್ಕೊಂಡು ನೋಡ್ಬೋದಾಗಿತ್ತಲ್ಲ. ಅಂದರೆ ನಾವು ಮೊನ್ನೆ ಹೇಳಿದ್ದು ನೆನಪಾಗ್ತಾಯಿದೆ. ಮತ್ತೊಮ್ಮೆ ಭಾಳ ಜನ ಸೇರಿದರೆ ಹೇಳ್ತೇವೆ. ಒಲವಿಲ್ಲದ ಪೂಜೆ, ಬಸವಣ್ಣರು ಹೇಳ್ತಾರೆ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಭಕ್ತಿ ಇಲ್ಲದೆ ಮಾಡ್ತಕ್ಕಂಥ ಪೂಜೆ ಏನೇ ಕೆಲಸ ಅದು ಹೇಗೆ ಅಂದರೆ, ಚಿತ್ರದ ರೂಹು, ಭಾವಚಿತ್ರದಲ್ಲಿರ್ತಕ್ಕಂಥ ಒಂದು ಚಿತ್ರ, ವ್ಯಕ್ತಿ ಚಿತ್ರ, ನಿಮ್ಮ ಭಾಳ ಪ್ರೀತಿ ಪಾತ್ರ ಆದಂಥ ವ್ಯಕ್ತಿಯ ಚಿತ್ರ. ಅಪ್ಪಿದರೆ ಸುಖವಿಲ್ಲ, ಚಿತ್ರದಲ್ಲಿರ್ತಕ್ಕಂಥ ಕಬ್ಬು ತಿನ್ನಕ್ಕೆ ಬರಲ್ಲ, ಮೇಲಿದರೆ ಅಪ್ಪಿದರೆ ಸುಖವಿಲ್ಲ, ಮೇಲಿದರೆ ರುಚಿ ಇಲ್ಲ. ತಿಳಿತೆ? ಈ ನೀವೆಲ್ಲ ಬಂದಿರೋದು ದೂರದರ್ಶನದ ಚಿತ್ರ ಇದ್ದಂಗೆ ಅವ್ರು ನೋಡ್ತಾ ಇದ್ದಾರೆ. ನೀವು ಖುದ್ದು ಬಂದಿರೋದು ನಿಮ್ಮ ಪಕ್ಕದಲ್ಲೇ ಭಾಳ ನಿಮಗೆ ಪ್ರೀತಿ ಪಾತ್ರವಾದಂಥ ವ್ಯಕ್ತಿ ನಿಮಗಿದ್ರೆ ಎಷ್ಟು ಖುಷಿ ಆಗುತ್ತೋ. ಗುರುಗಳ ಸಂದರ್ಶನ, ಬಂದಂಥ ಅತಿಥಿಗಳ ಭಾಷಣ ನೇರವಾಗಿ ಕೇಳಿದಷ್ಟು, ಗುರುಗಳನ್ನು ನೇರವಾಗಿ ಸಂದರ್ಶನ ಮಾಡಿ ಪಾದ ಮುಟ್ಟಿದಷ್ಟು ಸಂತೋಷ ನಿಮಗೆ ದೂರದರ್ಶನದಲ್ಲಿ ಸಿಗೋಲ್ಲ. ಈ ಭಕ್ತಿ ಎಂಬುದು ಏನು ಬಸವಣ್ಣರು ಹೇಳ್ತಾರೆ, ಭಾಳ ಬಾಹ್ಯಧಾರೆ, ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ. ಅದೇನು ಅನ್ನೋದು ನಮಗೆ ಮಾತ್ರ ಚೆನ್ನಾಗಿ ಗೊತ್ತು. ಇಲ್ಲಿ ನಮ್ಮ ಹತ್ರ ದರ್ಶನ ಮಾಡೋಕ್ಕೆ ಬರ್ತಾರಲ್ಲ, ನಾವಿನ್ನು ಮುಂದಿದ್ದೀವಿ. ತಲೆಗೆ ಮೋಟ್ರ್ ಬೈಕ್ ಬಿಡುವಾಗ ಹೆಲ್ಮೆಟ್ ಹಾಕ್ಕೊಳ್ತೀರಲ್ವ, ನಾವು ಇನ್ನು ಮುಂದೆ ಹೊಸದಾಗಿ ನಮ್ಮ ಪಾದಗಳಿಗೆ ಒಂದು ಕಾಲ್ಮೆಟ್ಟನ್ನು ಹಾಕ್ಸ್ಕೋಬೇಕು ಅಂತ ಬಯಸ್ತಾ ಇದ್ದೀವಿ. ಬಂದು ಅವ್ರು ನಮಸ್ಕಾರ ಮಾಡುವಾಗ ಅವರ ಉಗುರುಗಳು ಇಡ್ತಾವಲ್ಲ, ಚೂಪಾದ ಉಗುರುಗಳು ಎಷ್ಟು ಚುಚ್ಚು ಬಿಡ್ತವೆ ಅಂದರೆ ಎಷ್ಟೋ ವೇಳೆ ನಮಗೆ ರಕ್ತಸ್ರಾವ ಆಗಿದೆ ಪಾದದಲ್ಲಿ. ಆದರೆ ಅವರು ಭಾವುಕರಾಗಿ ಅವರು ನಮಸ್ಕಾರ ಮಾಡುವಾಗ ಚುಚ್ಚಿದರೆ ಅವ್ರ ಭಕ್ತಿಯ ಭಾವದ ಅದೊಂದು ರೀತಿಯ ಆನಂದ. ಅದು ಯಾರನ್ನೋ ಜಿಗಿಡ್ತಿರಲ್ಲ ಖುಷಿಗಾಗಿ, ಹಾಗೆ ಭಕ್ತಿಯ ಚುಚ್ಚೋದು. ನಾವು ಖುಷಿ ಪಡ್ತೀವಿ. ಮುಂದೆ ಸರಿ ನೀವು ನಮಸ್ಕಾರ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸ್ರಿ ಅಂತಲೂ ಹೇಳಕ್ಕೆ ಬಯಸ್ತೀವಿ. ನೀವು ಬರ್ತೀರ ಉಗುರು ಕಟ್ ಮಾಡ್ಕೊಂಬರ್ರಿ ಅಂತ ಹೇಳಲ್ಲ, ನಾವೀ ಚುಚ್ಚಬೇಡಿ ಅಷ್ಟೇ. ಇದಾಗಿದೆ ಅನೇಕ ಸಾರಿ.
ಇಲ್ಲ ನಾವು ಒಂದು ಸಾಕೋಬೇಕು ಅಥವಾ ಇನ್ನೊಂದು ಏನಾದರೂ ಒಂದು ರಕ್ಷಣಾ ಇದು ಮಾಡ್ಕೋಬೇಕು, ಕವಚ ಮಾಡ್ಕೋಬೇಕು ಅಂತ ಕಾಣಿಸುತ್ತೆ. ಆದರೆ ಅದು ನೀವು ಮಾಡೋದು ಭಕ್ತಿಯಿಂದ. ಅದಕ್ಕೆ ಬಸವಣ್ಣರು ಹೇಳೋದು, ದೇವರು ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ. ಎಂಥ ಭಕ್ತಿ ಶ್ರದ್ಧೆ ನಿಮ್ಮದು. ನಮಗೆ ಭಾಳ ಜನ ಬುದ್ಧಿಜೀವಿಗಳು ಏನು ಮಾಡ್ತಾರೆ, ಪಲ್ಲಕ್ಕಿ ಮೇಲೆ ಕೂತ್ಕೊಳ್ತೀವಲ್ಲ ನಾವು, ಅದನ್ನು ಟೀಕೆ ಮಾಡ್ತಾರೆ. ಅದು ಇದು ನಿನ್ನೆ ಮೊನ್ನೆದಲ್ಲ, ಪುಸ್ತಕ ಕೊಡಪ್ಪಲ್ಲಿ ನಿನ್ನೆ ಮೊನ್ನೆದಲ್ಲ, ಅದು ಇಲ್ಲಿದೆ, ಸಿಕ್ತು. ಇದು ಸಾಮಾಜಿಕ ಅಸಮಾನತೆ, ಇದು ಏನೇನೋ ಹೇಳ್ತಾರೆ. ಇದು ಮೊದಲೆಲ್ಲ ಪ್ರತಿ ಹಳ್ಳಿಗೆ ಹೋಗುವಾಗ ಮಾಡ್ತಾಯಿದ್ರು. ಏನು ಬೆಳ್ಳಿ ಪಲ್ಲಕ್ಕಿ ಇದೆಯಲ್ಲ, ಆ ಬೆಳ್ಳಿ ಪಲ್ಲಕ್ಕಿ ಅಂತ ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ ಅದಿನ್ನಾರು ಅಲ್ಲ ಕೊಟ್ಟದ್ದು. ಆ ಬೆಳ್ಳಿ ಪಲ್ಲಕ್ಕಿ ಕೊಟ್ಟದಂಥ ದಾನಿಗಳು ಅಂದರೆ ಇಲ್ಲೇನು ನಮ್ಮ ಶಾಂತನಗೌಡರು ಇದ್ದಾರಲ್ಲ, ಇವರು ದೊಡ್ಡಪ್ಪ ಸಿದ್ದಪ್ಪ ಗೌಡರು ಅಂತಿದ್ರು. ನಮ್ಮ ಗುರುಗಳು ಗುರುಶಾಂತ ಸ್ವಾಮಿಗಳು, ಅಲ್ಲಿ ಭಾವಚಿತ್ರ ಇದೆ ನೋಡಿ, ಅವರೇ ನಮ್ಮ ಗುರುಗಳು, ನಮ್ಮ ಗುರು ಪಿತಾಮಹರು. ಅವರು ಈ ಸಮಾಜಕ್ಕಾಗಿ ಪ್ರಾಣ ಕೊಟ್ಟವರು. ಅವರು ದಾವಣಗೆರೆಯಲ್ಲಿ ವಿದ್ಯಾರ್ಥಿನಿಲ ಕಟ್ಟಿದರು ಬಡ ಮಕ್ಕಳಿಗೆ 1923ನೇ ಇಸ್ವಿಯಲ್ಲಿ, 100 ವರ್ಷಗಳ ಹಿಂದೆ. ಮಠದಲ್ಲಿದ್ದಂಥ ದುಷ್ಟಶಕ್ತಿಗಳು ದಾವಣಗೆರೆಯಿಂದ ಬಂದು ದಾಹ ಆಗಿದ್ದು ಏನಾದರೂ ಕುಡಿಲಿಕ್ಕೆ ಕೊಡಿ ಅಂದರೆ ಮಠದೊಳಗಿರ್ತಕ್ಕಂಥ ಸ್ವಾಮಿಗಳೇ ಒಳಸಂಚು ಮಾಡಿ ಮಜ್ಜಿಗೆಯಲ್ಲಿ ವಿಷವನ್ನು ಬೆರೆಸಿ ಅವ್ರನ್ನ ಕೊಂದು ಹಾಕಿದರು. ಇಲ್ಲಿದ್ದಾರೆ ನೋಡಿ, ಅವರು ಶಾಂತಮೂರ್ತಿಗಳು, ಗುರು ಶಾಂತದಾಯಶಕೇಂದ್ರ ಮಹಾಸ್ವಾಮಿ. ಅವರ ಕಾಲದಲ್ಲಿ ಇವರ ದೊಡ್ಡಪ್ಪ ಮಾಡಿಸ್ಕೊಟ್ಟಿದ್ದು ಬೆಳ್ಳಿ ಪಲ್ಲಕ್ಕಿ. ಭಕ್ತರು ಈ ಸಿಂಹಾಸನ ಮಾಡಿದ್ದು. ಇದನ್ನು ಬುದ್ಧಿಜೀವಿಗಳು ಟೀಕೆ ಮಾಡ್ತಾರೆ. ನಮ್ಮನ್ನು ಮಾಡ್ತಾರೆ. ಮರ ಸುತ್ತ ಇರತಕ್ಕಂಥ ಹೆಣ್ಮಕ್ಳನ್ನೂ ಟೀಕೆ ಮಾಡ್ತಾರೆ. ಯಾರಾದರೂ ಮಕ್ಕಳಾಗಿಲ್ಲ ಅಂತ ಮರ ಸುತ್ತರಿದ್ರೆ, ಮರ ಸುತ್ತರಿದ್ರಿಂದ ಮಕ್ಕಳಾಗೋದಾದರೆ ಮದುವೆ ಆಗಬೇಕು ಅಂತ ಒಬ್ಬರು ಯಾರೋ ಭಾಷಣ ಬಿಗ್ದಿದ್ರು ತರಳಬಾವಿ ಹುಣ್ಣಿಮೆಗೆ. ಇದೇ ಹುಣ್ಣಿಮೆಯಲ್ಲಿ ಮರ ಸುತ್ತರಿಯೋದ್ರಿಂದ ಮಕ್ಕಳಾಗೋದಾದರೆ ಮದುವೆ ಯಾಕಾಗಬೇಕು ಅಂತ, ಗಂಡ ತೆಗಿಬೇಕು ಅಂತ. ಈ ರೀತಿ ಟೀಕೆ ಮಾಡೋದನ್ನು ನಾವು ಒಪ್ಪಲ್ಲ. ಅವರವರ ಭಾವನೆ ಅದು, ಅವರವರ ನಂಬಿಕೆ ಅದು. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗಿಲ್ಲ. ಯಾವ ನಂಬಿಕೆಯಿಂದ, ಸರಿಯಾಗಿ ತಿಳ್ಕೊಳ್ಳಿ, ಯಾವ ನಂಬಿಕೆಯಿಂದ ವ್ಯಕ್ತಿಗೆ ಹಾನಿ ಉಂಟಾಗುತ್ತೋ, ಸಮಾಜಕ್ಕೆ ಹಾನಿ ಉಂಟಾಗುತ್ತೋ ಅದನ್ನು ನೀವು ಖಂಡಿಸಲಿಕ್ಕೆ ನಿಮಗೆ ಅರ್ಹತೆ ಇದೆ. ಯಾವ ನಂಬಿಕೆಯಿಂದ ವ್ಯಕ್ತಿಗೆ ಏನೂ ಘಾತಕ ಇಲ್ಲ, ಏನೂ ಅನಾಹುತ ಇಲ್ಲ, ಸಮಾಜಕ್ಕೂ ಏನೂ ಅನ್ಯಾಯ ಅನಾಹುತ ಇಲ್ಲ ಅನ್ನೋದಾದರೆ ಆ ನಂಬಿಕೆಯನ್ನು ಖಂಡಿಸ್ತಕ್ಕಂಥ ಅಧಿಕಾರ ನಿಮಗಿಲ್ಲ, ಬುದ್ಧಿಜೀವಿಗಳಿಗೆ. ಒಬ್ಬ ಬುದ್ಧಿಜೀವಿ, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ, ನಮ್ಮ ದೊಡ್ಡಗಳ ಕಾಲದಲ್ಲಿ ಒಬ್ಬರಿದ್ದರು. ಇವತ್ತು ಹೇಗೆ ನಾವು ಕರೆಸಿದ್ದೀವಿ ಅನೇಕ ವಿದ್ವಾಂಸರನ್ನು, ಹಾಗೆ ಕನ್ನಡ ದೊಡ್ಡ ಸಾಹಿತಿಗಳಾಗಿದ್ದರು. ಅವರಿಗೆ ನಮ್ಮ ಗುರುಗಳು ಸಮಿತಿ ವತಿಯಿಂದ ಆಹ್ವಾನಿಸಕ್ಕೆ ಕಳಿಸಿದರು. ಹಿಂಗೆ ತರಳಬಾಳು ಹುಣ್ಣಿಮೆ ಇದೆ, ನೀವು ಬನ್ನಿ ಉಪನ್ಯಾಸ ನೀಡಿ ಅಂತ. ಅವರೇನು ಹೇಳಿದರು, ಅವರಿಗೆ ಆಹ್ವಾನಿಸ್ಲಿಕ್ಕೆ ಹೋದಂಥ ಕಮಿಟಿಯವರಿಗೆ ಅಂದರೆ, ನೋಡಿ ನಾನು ಬರ್ತೀನಿ, ಭಾಷಣ ಮಾಡ್ತೀನಿ, ನಿಮ್ಮ ಸ್ವಾಮಿಗಳನ್ನ ಬೈತೀನಿ, ನಿಮ್ಮ ಸ್ವಾಮಿಗಳು ಬಯಸ್ಕೊಳ್ಳೋಕೆ ತಯಾರಿದ್ದರೆ ನಾನು ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ಇದು ನಡೆದ ಘಟನೆ. ಇದು ಇನ್ಯಾರು ಅಲ್ಲ, ಹೇಳೇ ಬಿಡ್ತೀವಿ. ಚಂಪಾ ಅಂತ, ಚಂದ್ರಶೇಖರ್ ಪಾಟೀಲ್ ಅಂತ ಇದ್ರಲ್ಲ ಅವರು. ನಮ್ಮ ದೊಡ್ಡ ಗುರುಗಳು ಪತ್ರ ಬರೆಸಿದ್ರು ಅವರಿಗೆ, ಬಂದು ಕಮಿಟಿಯವ್ರು ಹೇಳಿದ ತಕ್ಷಣ, ಆಗ್ಬೋದು ನೀವು ಎಷ್ಟಾರು ನಮ್ಮನ್ನು ಬೈಬೋದು, ನಮ್ಮನ್ನು ಬೈಯೋಕ್ಕೆ ಶುರು ಮಾಡಿದಾಗ ಎದುರಿಗಿರ್ತಾರಲ್ಲ ಜನ, ಅವ್ರು ನುಗ್ಗಿ ಬಂದು ನಿಮ್ಮ ಕೈಕಾಲು ಮುರಿತಾರೆ, ಕೈಕಾಲು ಮುರಿಸ್ಕೊಳ್ಳೋಕೆ ತಯಾರಿದ್ದರೆ ಬರ್ಬೋದು ಅಂತ. ಹೌದಾ ಇಲ್ಲ ಹೇಳು? ಇದು ನಮ್ಮ ಗುರುಗಳಿಗೆ ಇದ್ದಂತಹ ಧೀಶಕ್ತಿ ಅಂದರೆ ಇದು. ಅದನ್ನು ಎಷ್ಟು ಸ್ಮರಿಸಿದರೂ ಸಾಲದು. ನೀವು ಎಷ್ಟು ಉತ್ಸಾಹದಿಂದ ಬಿಸಿಲ ಬೇಗೆಯಲ್ಲಿ ನೀವು ಕುಣಿದು ಕುಪ್ಪಳಿಸಿ ಕುಣಿದಾಡಿದ್ರಿ. ಅದಕ್ಕೆ ಭಾಳ ಹಿಂದೆ ನಾವು ಒಂದು ಕವಿತೆ ಬರೆದಿದ್ದೀವಿ. ಇದು ಎಲ್ಲಿ ಹೊಳಲ್ಕೆರೆಯಲ್ಲಿ ಅಂತ ಕಾಣುತ್ತೆ, ಇದು ಭಾಳ ವರ್ಷಗಳ ಹಿಂದೆ. ನಮಗದು ಬೆಳ್ಳಿ ಪಲ್ಲಕ್ಕಿಯಾಗಿ ಕಾಣಲ್ಲ, ನಮಗೆ ಅದು ಕಾಣೋದು
ಬೆಳ್ಳಿ ತೊಟ್ಟಿಲು ಅಂತ ನಮಗೆ ಕಾಣಿಸುತ್ತೆ. ಅದು ಶಿಷ್ಯರ ಮನೆಯ ಪಾದ ಪೂಜೆಯೇ ಅಭ್ಯಂಜನವಾಯಿತು, ಬೆಳ್ಳಿ ಪಲ್ಲಕ್ಕಿಯೇ ತೊಟ್ಟಿಲಾಯಿತು, ನಡುನೆತ್ತಿಯ ನೇಸರನ ಉರಿಬಿಸಿಲೇ ನಡುನಡಿಗೆ ಬೆಳದಿಂಗಳಾಯಿತು, ಹಿಡಿದ ಛತ್ರಿ ಚಾಮರ ಬಿರುದು ಬಾವಲಿ ಆಟಿಕೆಯಾಗಿತ್ತು, ಬೀಸುವ ಬಿಸಿಗಾಳಿ ಭಕ್ತಿಯ ನಿಶ್ವಸನದಲ್ಲಿ ತಂಗಾಳಿಯಾಯಿತು, ಕುಣಿದು ಕುಪ್ಪಳಿಸಿದ ಶಿಷ್ಯರ ಕೂಗಾಟ ಆರ್ಭಟಗಳೇ ಜೇಂಕಾರವಾಗಿತ್ತು, ಜೈಗಾರದ ಜೋಗಳದಲ್ಲಿ ಜೋಂಪು ಆವರಿಸಿತ್ತು. ನೀವು ನೋಡಿರ್ಬೇಕು, ಸ್ವಲ್ಪ ನಾವು ತೂಕಡಿಸ್ತಾ ಇದ್ವಲ್ಲ, ತೂಕಡಿಸ್ತಾ ಇದ್ವಿ. ಮತ್ತು ಮಕ್ಕಳು ಬೆಳ್ಳಿ ತೊಟ್ಲಿರ್ಬೋದು, ಇನ್ನೇ ತೂಕಡಿಸ್ತಾವಲ್ಲ, ತಾಯಿ ಏನಾದರೂ ಹೇಳಿದಾಗ, ಹಾಡು ಹೇಳಿದಾಗ ಹಾಗೆ ತೂಕಡಿಸ್ತಾ ನಿದ್ರೆ ಮಾಡುತ್ತೆ. ನಮಗೆ 9 ದಿನಗಳು ಸರಿಯಾಗಿ ಕೆಲವಾರು ದಿನಗಳು ನಮಗೆ ನಿದ್ರೆ ಇರಲಿಲ್ಲ. ಅದು ಒಳ್ಳೆಯ ಅವಕಾಶ ಸಿಕ್ತು 3 ಗಂಟೆ ನಮಗೆ ತೂಕಡಿಸ್ಲಿಕ್ಕೆ. ನಾವೇನು ದೊಡ್ಡವರು ಅಂತ ಅಲ್ಲ, ದೊಡ್ಡವರು ಅಂದರೆ ಈಗ ನೀವೆಲ್ಲ ಯಜಮಾನರು ಬಂದಿದ್ದೀರಿ, ಮೊಮ್ಮಕ್ಕಳು ಕರ್ಕೊಂಬಂದಿರಲ್ಲ, ನೀನು ತೊಡೆ ಮೇಲೆ ಕೂರಿಸ್ಕೊಂತೀರಿ, ಹೆಗಲ ಮೇಲೆ ಕೂರಿಸ್ಕೊಳ್ತೀರಿ. ಹೆಗಲ ಮೇಲೆ ಕೂರಿಸ್ಕೊಂಡು ಮಾತ್ರಕ್ಕೆ ಈ ಚೋಟದ್ದನು ಹೆಗಲ ಮೇಲೆ ಹೇರಿದ್ದಾನೆ ಅಂತಂದು ಯಾರಾದರೂ ಟೀಕೆ ಮಾಡ್ತಾರಾ? ನಿಮ್ಮ ಭಕ್ತಿಯ ಬಾಹುಗಳ ಮೇಲೆ ನಾವು ಕೂತಿರೋದೆ ಹೊರತು ಮತ್ತೇನೂ ಅಲ್ಲ, ದೊಡ್ಡವರು ಅಂತ ಅಲ್ಲ. ನಿಮ್ಮ ಭಕ್ತಿಯ ಬಾಹುಗಳ ಮೇಲೆ. ಮುಂದೆ ಕವಿತೆ ಹೀಗಿದೆ: ಮೆರವಣಿಗೆಯ ಬೀದಿಗಳಲ್ಲಿ ಭೋರ್ಗರಿದು ಉಕ್ಕಿ ಹರಿದಿತ್ತು ಭಕ್ತಿ ರಸಗಂಗೆ. ಇವತ್ತು ಭರಮಸಾಗರದಲ್ಲಿ ಅಲ್ಲಿ ನೀರು ತುಂಬಿದರೆ, ಇಲ್ಲಿ ಭರಮಸಾಗರದ ಬೀದಿಗಳಲ್ಲಿ ಭಕ್ತಿ ಉಕ್ಕಿ ಹರಿದಿತ್ತು. ನಾಡಿಗೆ ಬರ ಬಂದರೂ ಭಕ್ತರ ಭಕ್ತಿಗೆ ಬರ ಇಲ್ಲವೆಂದು ಸಾರಿ ಸಾರಿ ಹೇಳಿತ್ತು. ಜನಸಾಗರದಲ್ಲಿ ಮಿಂದು ನಲಿದೆದ್ದ ಗಜಗಮನೆ ಗೌರಿ ಬಂದಳು. ನಮ್ಮ ಮಠದ ಆನೆ ಪಟ್ಟದಾನೆ ಆವಾಗಿತ್ತು ಗೌರಿ ಅಂತ. ಜನಸಾಗರದಲ್ಲಿ ಮಿಂದು ನಲಿದೆದ್ದ ಗಜಗಮನೆ ಗೌರಿ ಬಂದಳು, ತರಳಬಾಳು ಮಠದ ಪಟ್ಟದಾನೆ ಗೌರಿ ಬಂದಳು, ಬೆಳ್ಳಿ ತೊಟ್ಟಿಲ ಕೂಸ ಮುತ್ತಿಟ್ಟು ತರಳಬಾಳೆಂದು ಕೆನ್ನೆ ಸವರಿದಳು, ಕಿಲಕಿಲಿನ ನಗುತ್ತಿದ್ದ ಹಸುಗೂಸನ ನಳಿನಾಕ್ಷಿ ಮೇಲೆತ್ತಿ ಕೈ ಚೆಲ್ಲಿ ಬೀಳಿತಲೇ ಬಿಗಿದಪ್ಪಿ ಮೈದಾಡುವಿದಳು. ನಿಮ್ಮನ್ನು ನೆನೆಸ್ಕೊಂಡು ನಿಮ್ಮನ್ನು ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದು. ಒಬ್ಬ ಹುಡುಗ ಮನೆ ಮುಂದೆ ಒಂದು ಮರ ಇದಿತ್ತು, ಏನಿತ್ತು, ಮರ ಇತ್ತು, ಮರದ ಕಟ್ಟೆ ಇತ್ತು. ಅದ್ರ ಮೇಲೆ ಅವನು ಆಡ್ತಾ ಇದ್ದ. ಬಾಗ್ಲ ಹತ್ರ ತಾಯಿ ಬಂದಳು. ತಾಯಿ ನೋಡಿದ ತಕ್ಷಣವೇ ಅವನು ಹಾರಿಬಿಡ್ತಾನೆ ಅಲ್ಲಿಂದ, ಕಟ್ಟೆ ಮೇಲಿಂದ. ತಾಯಿ ಹೌವಾರಿ ಓಡಿ ಹೋಗಿ ಮಗುವನ್ನು ಹಿಡ್ಕೊಳ್ತಾಳೆ, ಬೀಳ್ತಾರೋ ಮಗುವನ್ನು. ಏನೋ ಮಗನೇ, ಹೋಗಿ ನೀನು ಅಷ್ಟು ಎತ್ತರದಿಂದ ನಿನ್ನ ಹಾರ್ಬೋದೇನೋ, ನಾನು ಬಂದಿದ್ರೆ ನೀನು ಏನಾಗ್ತಿತ್ತು, ನಿನ್ನ ತಲೆ ಒಡೆದು ಹೋಗ್ತಿತ್ತು, ಹಲ್ಲು ಮುರಿದು ಹೋಗ್ತಿದ್ದು ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನೀನು ಬಂದು ನಾನು ಹಿಡ್ಕೊಳ್ತೀಯ ಅಂತಲೇ ಕಣವ ನಾನು ಹಂಗೆ ಜಿಗಿದಿದ್ದು ಅಂತ ಹೇಳ್ತಾನೆ. ಆ ಒಂದು ನಂಬಿಕೆ ನಮಗೆ ನಿಮ್ಮ ಮೇಲೆ ಇದೆ. ನಮ್ಮ ಎದುರಿಗೆ ಏನಾದರೂ ಸಮಸ್ಯೆಗಳು ಬಂದರೆ, ಏನಾದರೂ ಸಂಘರ್ಷಗಳು ಉಂಟಾದರೆ ನೀವು ಗುರುಗಳ ರಕ್ಷಣೆಯನ್ನು ಮಾಡ್ತೀರಿ ಅನ್ನೋದೇ ನಮಗೆ ಆ ಧೈರ್ಯ. ದುಷ್ಟ ಶಕ್ತಿಗಳು ಭಾಳ ಇವೆ, ಅಂದರೆ ಬೆರಳೆಣಿಕೆಯಲ್ಲಿ ಅಷ್ಟೇ. ಆ ಸಂದರ್ಭದಲ್ಲಿ ನಾವು ಎದೆಗುಂದಲ್ಲ. ನಮ್ಮ ಹಿಂದೆ ನಿರ್ವ್ಯಾಜ ಭಕ್ತಿಯುಳ್ಳಂಥ ಭಕ್ತರು ನೀವಿದಿರಿ. ಆ ಕಾರಣಕ್ಕಾಗಿ ನಮಗೆ ಆ ಶಕ್ತಿ ಬಂದಿರುತ್ತೆ ಅದನ್ನು ಎದುರಿಸ್ತಕ್ಕಂಥದ್ದು. ಇತ್ತೀಚಿನ ಗೊತ್ತಿದೆ ನಿಮಗೆ ಏನೇನು ಪ್ರಕರಣಗಳು ಅಂತ ಹೇಳಿ. ಮಠದ ಇತಿಹಾಸದಲ್ಲಿ ಇಂಥ ಅನೇಕ ಸಂಘರ್ಷಗಳು ನಡೆದಿದ್ದೇವೆ. ಬರೀ ನಮ್ಮ ಕಾಲದಲ್ಲೇ ಅಂತ ಅಲ್ಲ, ದೊಡ್ಡ ಗುರುಗಳ ಕಾಲದಲ್ಲಿ ಬೇಕಾದಷ್ಟು ಸಂಘರ್ಷಗಳು ನಡೆದಿದ್ದಾವೆ. ಆದರೆ ದೊಡ್ಡ ಗುರುಗಳು, ನಾವು ಪದೇ ನಾವು ನೆನೆಸ್ತೀವಿ ಅವ್ರನ್ನ, ನೀವೆಲ್ಲ ಹಿಂದೆ ಹುಲಿಗಳಾಗಿದ್ರಿ. ಅಂಥ ಹುಲಿಗಳನ್ನು ಹಸುಗಳನ್ನು ಮಾಡಿ ಹಾಲು ಕರೀತಕ್ಕಂಥ ಹಸುಗಳನ್ನಾಗಿ ಮಾಡಿದವರು ನಮ್ಮ ಗುರುಗಳು. ಎಷ್ಟು ಉದಾರವಾಗಿ ನೀವು ದಾನ ಮಾಡಿದ್ದೀರಿ, ಎಷ್ಟು ಕಷ್ಟಪಟ್ಟು ಈ ನಿರ್ಮಾಣ ಮಾಡಿದ್ದೀರಿ. ನಾವು ಮರಿಬಾರ್ದು. ಇಲ್ಲಿರೋ ಸಮಿತಿಯವರು 10 ಸಮಿತಿಯವರಿದ್ದಾರೆ. ಕಳೆದ 1 ತಿಂಗಳಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಪಾಪ ಅವರು ಹೆಂಡತಿ ಮಕ್ಕಳನ್ನು ಮಾತಾಡಿಸಿದಾರೋ ಇಲ್ಲ.
ಅಷ್ಟು ಕಷ್ಟಪಟ್ಟು ಈ ನಿರ್ಮಾಣ ಮಾಡಿದ್ದಾರೆ. ಅವ್ರ ಹೆಸರನ್ನು ನಾವು ವೈಯಕ್ತಿಕವಾಗಿ ಹೇಳಲಿಕ್ಕಾಗಲ್ಲ, ಭಾಳ ಜನರಿದ್ದಾರೆ. ನಮ್ಮ ತಾಯಿಯಂದರು ಪಾಪ ಸಂಜೆ ಆಗ್ತಿದ್ದಂಗೆ ಅಲ್ಲಿ ಕುಂಭ ತಲೆ ಮೇಲೆ ಕುಂಭ ಹೊತ್ತಿದ್ದಾರೆ. ಇದೆಲ್ಲ ಭಕ್ತಿಯ ಶ್ರದ್ಧೆಯ ಪ್ರತೀಕ ಇದು. ಇದೇ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ. ಯಾಕೆ ನೀವು ಪರದೇಶಗಳೆಲ್ಲ ಆತ್ಮಹತ್ಯೆಗಳು ಜಾಸ್ತಿ ಅಂದರೆ ಅಲ್ಲಿ ದೇವರಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಇಲ್ಲಿ ನಿಮಗಿರ್ತಕ್ಕಂಥ ವಿಶ್ವಾಸ ಇದೆಯಲ್ಲ, ಭಕ್ತಿ ಇದೆಯಲ್ಲ, ಏನೇ ಕಷ್ಟ ಬಂದರೂ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೆ ಅನ್ನೋ ಒಂದು ಗಾದೆನೇ ಇದೆ. ಹಾಗೆ ನೀವು ಏನೇ ಸಮಸ್ಯೆಗಳು ಬಂದರೂ ದೇವರಿದ್ದಾನೆ ಕಾಪಾಡ್ತಾನೆ ಅನ್ನೋ ಆ ಬಲವಾದ ನಂಬಿಕೆ ಏನಿದೆ, ಆ ನಂಬಿಕೆನೇ ನಿಮ್ಮನ್ನು ಬದುಕಿಸ್ತದೆ. ನಾವು ಮೊನ್ನೆ ಹೇಳಿದ ಮಾತನ್ನೇ ಮತ್ತೊಮ್ಮೆ ಪುನರುಚ್ಚರಿಸ್ತೇವೆ. ಆರಂಭದಲ್ಲಿ ಹೇಳಿದ್ದು, ಉತ್ತರ ಭಾರತದಲ್ಲಿ ಏನು ಪ್ರಯಾಗರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಸುಮಾರು ಎಷ್ಟೋ ಕೋಟಿ, 25 ಕೋಟಿನೋ 35 ಕೋಟಿ, ಎಷ್ಟೋ 45 ಕೋಟಿ ಭಕ್ತರು ಅಲ್ಲಿ ಮಿಂದಿದ್ದಾರೆ ನದಿಯಲ್ಲಿ. ತ್ರಿವೇಣಿ ಸಂಗಮ ಅಂದರೆ 3, ಒಂದು ಗಂಗೆ, ಇನ್ನೊಂದು ಯಮುನೆ, ಮತ್ತೊಂದು ಸರಸ್ವತಿ. ಗಂಗೆ ಯಮುನೆ ಕಾಣಿಸ್ತಾರೆ ಕಣ್ಣಿಗೆ, ಆದರೆ ಸರಸ್ವತಿ ಅದಕ್ಕೆ ಗುಪ್ತಗಾಮಿನಿ ಅಂತ ಕರೀತಾರೆ, ಕಾಣಿಸಲ್ಲ ಅದು. ಆದರೆ ನಮಗನ್ಸೋದು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂಥ ಗುಪ್ತಗಾಮಿನಿ ಎಲ್ಲೆಲ್ಲೋ ಕೆಳಪದರದಲ್ಲಿ ಬಂದು ನಮ್ಮ ತರಳಬಾಳು ಹುಣ್ಣಿಮೆಯಲ್ಲಿ ಆಕೆನ ಸರಸ್ವತಿ ಅಂತ ಕರೀತಾರಲ್ವ. ಸರಸ್ವತಿ ಅಂದರೆ ಜ್ಞಾನ, ವಿದ್ಯಾದಿ ದೇವತೆ. ಆಕೆ ಸರಸ್ವತಿ, ವಿದ್ಯಾದಿ ದೇವತೆಯಾದ ಸರಸ್ವತಿ ಗುಪ್ತಗಾಮಿನಿಯಾಗಿ ಅಲ್ಲಿ ಪ್ರಯಾಗರಾಜದಿಂದ ಇಲ್ಲಿ ಭರಮಸಾಗರಕ್ಕೆ ಬಂದು ವಿದ್ಯೆಯನ್ನು ನಿಮಗೆ ಉಣಬಡಿಸ್ತಾದಳೆ ಈ ತರಳಬಾಳ ಹುಣ್ಣಿಮೆಯಲ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಇದು ಭಾವ. ಇಂಥ ಭಾವ ನಿಮ್ಮಲ್ಲಿರಬೇಕು. ನಮ್ಗೆ ಭಾಳ ಸಂತೋಷ. ಈಗಲೇ ಕರೆಕ್ಟಾಗಿ 1 ಗಂಟೆ ಆಯ್ತು. 12 ಗಂಟೆಗೆ 10 ನಿಮಿಷ ಇದ್ದಂಗೆ ಶುರು ಮಾಡಿದ್ವಿ, 1 ಗಂಟೆ ಆಯ್ತು. ನಿಮ್ಮ ಎಷ್ಟು ನಾವು ಬಹಳ ಭಾಗ್ಯಶಾಲಿಗಳು, ತುಂಬ ಪುಣ್ಯವಂತರು ಅಂತ ಭಾವಿಸ್ತೇವೆ. ನಿಮ್ಮಂತಹ ಭಕ್ತಿ ಉಳ್ಳಂಥ ಭಕ್ತಾದಿಗಳು ಏನು ಸಿಕ್ಕಿದಿರಿ ನಮ್ಮ ಮಠಕ್ಕೆ, ಅದು ನಮ್ಮ ಸುಕೃತ ಅಂತ ಭಾವಿಸ್ತೇವೆ. ನೀವು ನಮ್ಮನ್ನು ಗುಣಗಾನ ಮಾಡ್ತೀರಿ, ಆದರೆ ನಿಜವಾಗಿ ನಿಮ್ಮ ಭಕ್ತಿ ಶ್ರದ್ಧೆಯೇ ನಮ್ಮನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅಂತ ನಾವು ಭಾವಿಸ್ತೇವೆ. ಇನ್ನು ನೀವೆಲ್ಲ ಕಾಯ್ತಾ ಇರೋದು ಮುಂದೆ ಎಲ್ಲಿ ತರಳಬಾಳ ಹುಣ್ಣಿಮೆ ಅಂತಲ್ಲ. ಅರ್ಜಿಗಳು ಬಹಳ ಕಡೆಯಿಂದ ಬಂದಿದ್ದಾವೆ, ಅರ್ಜಿಗಳು. ಈಗಾಗಲೇ ಮತದಾನ ಆಗೋಗಿದೆ, ಅದು ಚುನಾವಣಾ ಪೆಟ್ಟಿಗೆಯಲ್ಲಿದೆ. ಈಗ ಅದನ್ನು ಒಡೆದು ಕೌಂಟ್ ಮಾಡಬೇಕು, ಮಾಡಿದ್ದೀವಿ. ಎಲ್ಲೆಲ್ಲಿಂದ ಬಂದಿದೆ ಅಂತ ಹೇಳ್ತೀವಿ. ದುಬೈಲಿಂದ ಬಂದಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಷ್ಟೆಲ್ಲ ಜನಕ್ಕೆ ಎಷ್ಟು ಏರ್ಕ್ರಾಫ್ಟ್ ಮಾಡಬೇಕು. ಇವತ್ತು ಬಂದಿದ್ರಲ್ಲ ಇವರು ಪೈಲಟ್ ಬಂದಿದ್ರು, ಗೊತ್ತಲ್ಲ ನಿಮಗೆ? ಪೈಲಟ್ ನಮಗೆ ಪರಿಚಯ ಇಲ್ಲ. ಅವರು ಪೈಲಟ್ ಇಲ್ಲಿ ಮಾತಾಡಿದ್ರಲ್ಲ, ವಿಮಾನದ ಪೈಲಟ್, ಏರ್ ಇಂಡಿಯಾ ಪೈಲಟ್ ಅವರು. ನಾವು ಮೊನ್ನೆ ತಿಂಗಳ ಹಿಂದೆ ಮುಂಬೈನಿಂದ ಡೆಲ್ಲಿಗೆ ಹೋಗ್ತಾಯಿದ್ವಿ. ನಮ್ಮ ಪಕ್ಕದಲ್ಲಿ ಕೂತಿದ್ರು. ಸಾಮಾನ್ಯವಾಗಿ ಬಿಸ್ನೆಸ್ ಕ್ಲಾಸ್ನ ಕೂತವರು ಮಾತಾಡಲ್ಲ, ಬಾಯಿ ಬಿಗ ಹಾಕೊಂಡಿರ್ತಾರೆ. ನಾವು ಮಾತಾಡಲಿಲ್ಲ, ಇಲ್ಲ ಗೊತ್ತು. ಆದರೆ ನಮಗಲ್ಲಿ ಡೈನಿಂಗ್ ಟೇಬಲ್ನ ಹಿಂಗೆ ಎತ್ಕೋಬೇಕಾಗಿತ್ತು, ಬರಲಿಲ್ಲ, ಕಷ್ಟ ಆಯಿತು. ಆವಾಗ ಈ ಮಹಿಳೆ ನಮಗೆ ಸಹಾಯ ಮಾಡಿದರು. ಆಗ ಮಾತಾಡಿಸಿದ್ವಿ, ಯಾರಮ್ಮ ನೀನು ಅಂತ ಕೇಳಿದ್ವಿ. ನಾನು ಏರ್ ಇಂಡಿಯಾ ಪೈಲಟ್ ಅಂತ ಹೇಳಿದ್ಲು. 17 ವರ್ಷದಿಂದ ನಾನು ಏರ್ ಇಂಡಿಯಾ ವಿಮಾನವನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದು, ಪೈಲಟ್ ಆಗಿ, ಫಸ್ಟ್ ಕಮಾಂಡೆಂಟ್ ಆಗಿ. ನಮಗೆ ಭಾಳ ಆಶ್ಚರ್ಯ ಆಯಿತು. 8800 ಗಂಟೆಗಳ ಕಾಲ ನಮ್ಮ ದೇಶದಲ್ಲಿ ಮತ್ತು ಪರದೇಶದಲ್ಲಿ ಆಕೆ ನಡೆಸಿದ್ದಾಳೆ. ಒಬ್ಬ ಹೆಣ್ಣು ಮಗಳು ಒಂದು ದೊಡ್ಡ 300 ಜನ ಇರ್ತಕ್ಕಂಥ ಬೋಯಿಂಗ್ ವಿಮಾನವನ್ನು ಆಕೆ ನಡೆಸ್ದಲ್ಲ ಆಕಾಶದಲ್ಲಿ ಅಂತ ಹೇಳಿದರೆ ದೊಡ್ಡ ಸಾಧನೆ ಮಹಿಳೆಯರು ಮಾಡಿರೋದು. ಆಕೆ ನಿಮಗೆ ತೋರಿಸ್ಬೇಕು ಅಂತಲೇ ಕ್ಯಾನ್ ಯು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಅವರ್ ತರಳಬಾಳು ಹುಣ್ಣಿಮೆ ಅಂತ ಕೇಳಿದ್ವಿ. ಒಪ್ಕೊಂಡ್ರು. ಕ್ಯಾನ್ ಐ ಬ್ರಿಂಗ್ ಮೈ ಹಸ್ಬೆಂಡ್ ಆ್ಯಂಡ್ ಡಾಟರ್ ಅಂತ ಹೇಳಿದರು. 3 ವರ್ಷದ ಮಗು ಇದೆ ಅವ್ರದ್ದು. ಬರ್ತೀನಿ ಅಂತ ಹೇಳಿದರು.
ಬಾರಮ್ಮ ಬಟ್ ಕಮ್ ವಿತ್ ಯುವರ್ ಪೈಲಟ್ ಡ್ರೆಸ್ ಅಂತ ಹೇಳಿದ್ವಿ. ಒಂದು ಹ್ಯಾಟ್ ಒಂದು ಬಿಟ್ಟು ಬಂದುಬಿಟ್ರು ಅವರು, ಉಳಿದೆಲ್ಲ ಡ್ರೆಸ್ ಹಾಕ್ಕೊಂಡಿದ್ರು ನೋಡಿ. ಒಬ್ಬ ಮಹಿಳೆ ಎಂಥ ಸಾಧನೆ ಮಾಡಬಲ್ಲಳು ಅನ್ನೋದಕ್ಕೆ ತೋರಿಸ್ಬೇಕು ಅಂತ ನಾವು ಕರೆಸಿದ್ದೆ, ತಿಳಿತೆ. ಈಗ ಮತ್ತೆಲ್ಲೆಲ್ಲಿ ಬಿಜಾಪುರದಿಂದ ಬಂದಿದೆ, ರಾಣೆಬೆನ್ನೂರಿಂದ ಬಂದಿದೆ, ಇನ್ನೊಂದು ಯಾವುದು ಬಂದಿದೆ ಅಂತ ಹೇಳಲ್ಲ, ನಿರ್ಧಾರ ಮಾಡಿಬಿಡ್ತೀವಿ, ಹೇಳ್ತೀವಿ. ನೀವು ಮತ್ತೆ ಈಗ ನುಗ್ಗಿ ಬರಬಾರ್ದು ಇಲ್ಲಿ. ನಾವು ಎಷ್ಟು ರಾತ್ರಿ ಎಲ್ಲ ಕಳೀಲಿ ಕೂತಿರ್ತೀವಿ. ನೀವು ದರ್ಶನ ಮಾಡ್ಕೋಬೇಕು, ಗುರುಗಳ ಪಾದಾರ ಸ್ಪರ್ಶನೆ ಮಾಡಬೇಕು ಅಂತಿದ್ರೆ ಅವಸರ ಮಾಡ್ಕೋಬೇಡ್ರಿ. ಸಾಲಾಗಿ ಈ ಕಡೆಯಿಂದ ಬಂದು ಈ ಕಡೆ ಹೋಗಿ ನಿಧಾನವು ಬನ್ನಿ, ಎಷ್ಟೊತ್ತಾದರೂ ಕೂತಿರ್ತೀವಿ. ನಿಮ್ಮ ಭಕ್ತಿಯನ್ನು ನಾವು ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಈಗ ಮುಂದಿನ ಹುಣ್ಣಿಮೆ ಆವೇಶಕ್ಕೊಳಗಾಗಬೇಡಿ, ಭದ್ರಾವತಿಯಲ್ಲಿ ಮಾಡಬೇಕು ಅಂತ